ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ನಿನ್ನೆ ತರಗತಿನಲ್ಲಿ ಎಲೆಕ್ಟ್ರೋಡ್ಸ್ ಬಗ್ಗೆ, ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಬಗ್ಗೆ ನಾವು ತಿಳ್ಕೊಂಡು, ಎಲೆಕ್ಟ್ರೋಡ್ ಅಂದರೆ ಏನು, ಅದು ಹೇಗೆ, ಸ್ಪೆಸಿಫಿಕೇಶನ್ಸ್ ಹೇಗೆ, ಕ್ಲಾಸಿಫಿಕೇಶನ್ಸ್ ಹೇಗೆ, ಅದರಲ್ಲಿ ಕೋಟಿಂಗ್ ಆಗಿರ್ತಕ್ಕಂಥ ಫ್ಲಕ್ಸ್ ಕೋಟಿಂಗ್ ಬಗ್ಗೆ, ಯಾವ ಮೆಟಲ್ಗೆ ಯಾವ ರೀತಿ ಎಲೆಕ್ಟ್ರೋಡ್ಸನ್ನು ನಾವು ಸೆಲೆಕ್ಟನ್ನು ಮಾಡ್ಕೊಳ್ತೀವಿ ಅನ್ನೋದನ್ನು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡು, ಟುಡೇ ವಿ ವಿಲ್ ಡಿಸ್ಕಸ್ another topic related to welding electrode, arc welding electrode, that is coding of electrodes. ಈ ತರಗತಿಯಲ್ಲಿ ಮಕ್ಕಳೇ ಎಲೆಕ್ಟ್ರೋಡ್ಸ್ ನಲ್ಲಿರ್ತಕ್ಕಂಥ ಕೋಡಿಂಗ್ ಬಗ್ಗೆ ತಿಳ್ಕೊಂಡು, ಅಂದರೆ ಕೆಲವು ಅಂಕಿ ಅಂಶಗಳನ್ನು ಕೊಟ್ಟಿರ್ತಾರೆ ಎಲೆಕ್ಟ್ರೋಡ್ಸ್ ಮೇಲೆ. ಈಗ ನಿಮಗೆಲ್ಲ ಪರದೆ ಮೇಲೆ ಕಾಣ್ತಾ ಇದೆ. ಈ ಕೋಡಿಂಗ್ ಬಗ್ಗೆ ನಾವು ತಿಳ್ಕೊಂಡು, ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ದ ನೆಸೆಸಿಟಿ ಆಫ್ ಕೋಡಿಂಗ್ ಎಲೆಕ್ಟ್ರೋಡ್ಸ್. ಕೋಡಿಂಗ್ ಅನ್ನು ಮಾಡ್ತಕ್ಕಂಥ ನೆಸೆಸಿಟಿ ಏನು, ಎಲೆಕ್ಟ್ರೋಡ್ಸ್ಗೆ ಒಂದು ಕೋಡಿಂಗ್, ಅದರದ ಒಂದು ಅವಶ್ಯಕತೆ ಏನಿದೆ, and describe the electrodes coding as per BAIS, Bureau of Indian Standard, and AWS ಅಂತ ಕರಿತೀವಿ, ಅಮೇರಿಕನ್ ವೆಲ್ಡಿಂಗ್ ಸೊಸೈಟಿ, AWS, and BS ಅಂದರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಸಿಸ್ಟಮ್. ಇದ್ರ ಮೂರು ಬಗ್ಗೆ ಎಲೆಕ್ಟ್ರೋಡ್ ಕೋಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈಗ ನೆಸೆಸಿಟಿ ಆಫ್ ಕೋಡಿಂಗ್ ಎಲೆಕ್ಟ್ರೋಡ್ಸ್ ಏನು? ಎಲೆಕ್ಟ್ರೋಡ್ಸ್ with the different flux covering gives different properties to the weld metal. ಈ ನನ್ನ ತರಗತಿಯಲ್ಲಿ ತಿಳ್ಕೊಂಡು, ಈ ಎಲೆಕ್ಟ್ರೋಡ್ಸ್ ಮೇಲೆ ಫ್ಲಕ್ಸ್ ಅನ್ನು ಕೋಟ್ ಮಾಡಿರ್ತಾರೆ. ಪ್ರತಿಯೊಂದು ಎಲೆಕ್ಟ್ರೋಡ್ಸ್ ಮೇಲೆ ಬೇರೆ ಬೇರೆ, ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್, ನಾವು ಬೇರೆ ಬೇರೆ ಕೋಟಿಂಗ್ ಅನ್ನು ನಾವು ಮಾಡಿರ್ತೀವಿ. ಸೊ ಆ ಕೋಟಿಂಗ್ ಆಗಿರ್ತಕ್ಕಂಥ ಫ್ಲಕ್ಸ್ ಕೋಟಿಂಗ್ ಅಂದರೆ ಕವರಿಂಗ್ ಆಗಿರ್ತಕ್ಕಂಥ ಎಲ್ಲ ಎಲೆಕ್ಟ್ರೋಡ್ಸು ಬೇರೆ ಬೇರೆ ಗುಣಗಳನ್ನು, ಪ್ರಾಪರ್ಟೀಸ್ ಅನ್ನು ಹೊಂದಿರುತ್ತೆ ವೆಲ್ಡ್ ಮೆಟಲ್ಗೆ ರಿಲೇಟೆಡ್ ಆದಾಗಿ. ಹಾಗಾಗಿ ಆಲ್ಸೋ ಎಲೆಕ್ಟ್ರೋಡ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಸೂಟಬಲ್ ಫಾರ್ ವೆಲ್ಡಿಂಗ್ ವಿತ್ AC or DC ಮೆಷಿನ್ಸ್ ಅಂಡ್ ಇನ್ ಡಿಫರೆಂಟ್ ಪೊಸಿಷನ್ಸ್. ಮತ್ತು ಈ ಎಲೆಕ್ಟ್ರೋಡ್ಸ್ ಅನ್ನ ಮ್ಯಾನುಫ್ಯಾಕ್ಚರರ್ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಅಂದರೆ, ಯಾವ ಎಲೆಕ್ಟ್ರೋಡ್ಸು ನಾವು ಬಳಸ್ತೀವೋ ಅದು AC ಮೆಷಿನ್ಸ್ಗೆ ಮತ್ತು DC ಮೆಷಿನ್ಸ್ಗೆ ಸೂಟ್ ಆಗಬೇಕು. ಮತ್ತು ಎಲ್ಲ ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ವೆಲ್ಡಿಂಗ್ ಅಂತ ಕರಿತೀವಿ, ಫ್ಲಾಟ್, ಡೌನ್ವರ್ಡ್ ಪೊಸಿಷನ್ಸ್, ಹಾರಿಜಾಂಟಲ್, ವರ್ಟಿಕಲ್, ಓವರ್ಹೆಡ್, ಲೈಕ್ ದಟ್. ಈ ಎಲ್ಲ ಪೊಸಿಷನ್ಸ್ಗೂ ಮ್ಯಾಚ್ ಆಗೋ ರೀತಿಯಲ್ಲಿ ಎಲೆಕ್ಟ್ರೋಡ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ದೀಸ್ ಕಂಡೀಷನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ದ ವೆಲ್ಡ್ ಮೆಟಲ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಬೈ ದ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಈ ರೀತಿಯಾದಂಥ ಕಂಡೀಷನ್ಸ್, ಈ ರೀತಿಯಾದಂಥ ಪ್ರಾಪರ್ಟೀಸ್ ಅನ್ನ ನಾವು ತಿಳ್ಕೊಳ್ಬೇಕಾದ್ರೆ ಈ ಎಲೆಕ್ಟ್ರೋಡ್ಸ್ ಮೇಲೆ ಒಂದು ಕೋಡ್ ವರ್ಡ್ ಅನ್ನು ಹಾಕಿರ್ತಾನೆ, ಕೋಡಿಂಗ್ ಅನ್ನು ಬರೆದಿರ್ತಾನೆ. ಸೊ ಆಸ್ ಪರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇರ್ಬೋದು, ಅಥವಾ ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ ಪ್ರಕಾರ ಇರ್ಬೋದು, ಅಥವಾ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪ್ರಕಾರ ಇರ್ಬೋದು, ಒಂದು ಕೋಡಿಂಗ್ ಅನ್ನು ಮಾಡಿರ್ತಾನೆ. ಅಂಕಿ ಅಂಶಗಳನ್ನ ಹಾಕಿರ್ತಾನೆ, ನಂಬರ್ ಮತ್ತೆ ಲೆಟರ್ನ ಸೇರಿಸಿ ಅಲ್ಲಿ ಒಂದು ಕೋಡಿಂಗ್ ಅನ್ನು ಮಾಡಿರ್ತಾನೆ ಎಲೆಕ್ಟ್ರೋಡ್ ಮೇಲೆ. ಆ ಕೋಡಿಂಗು ನಮಗೆ ಏನನ್ನು ಸೂಚಿಸ್ತದೆ, ಯಾವ ಗುಣಗಳನ್ನು ಹೊಂದಿದೆ, ಅದು ಯಾವ ಮೆಟಲ್ಗೆ ಅದನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಇಂಟರ್ಪ್ರಿಟೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ದ ಚಾರ್ಟ್ ಶೋನ್ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ನಿಮಗೆ ಲಾಸ್ಟ್ನಲ್ಲಿ ನಿಮಗೊಂದು ಚಾರ್ಟ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. Gives the specifications of the particular electrode and also shows what each digit and letter in the code represents. ನಿಮಗೆ ಚಾರ್ಟ್ ನಲ್ಲಿ ತೋರಿಸ್ತೀನಿ ನಾನು. ಒಂದೊಂದು ಸ್ಪೆಸಿಫಿಕೇಶನ್ಸ್, ಎಲೆಕ್ಟ್ರೋಡ್ ಮೇಲೆ ಇರ್ತಕ್ಕಂಥ ನಂಬರ್ಸ್, ಒಂದೊಂದು ಡಿಜಿಟ್ ನಂಬರ್ ಇರ್ಬೋದು, ಲೆಟರ್ ಇರ್ಬೋದು, ಆ ಕೋಡ್ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. By referring this chart, anyone can know whether an electrode with a given specification can be used for the welding a particular job or not.
ನೋಡಿ, ಯಾಕೆ ನಮಗೆ ಕೋಡಿಂಗ್ ಬೇಕು ಅಂದ್ರೆ ಮಕ್ಕಳೇ, ಯಾವುದೇ ಒಂದು ಎಲೆಕ್ಟ್ರೋಡ್ಸ್ ಅನ್ನ ಯಾವುದೋ ಒಂದು ಮೆಟೀರಿಯಲ್ಗೆ ನಾವು ಬಳಸಲಿಕ್ಕೆ ಆಗಲ್ಲ. ನಾವು ಒಂದು ಎಲೆಕ್ಟ್ರೋಡ್ಸ್ ಅನ್ನ ನಾವು ವೆಲ್ಡಿಂಗ್ ನಲ್ಲಿ ನಾವು ಬಳಸ್ಕೋಬೇಕಾದ್ರೆ ನಾವು ಯಾವ ಮೆಟಲ್ ಅನ್ನ ಜಾಬ್ ಅನ್ನ ವೆಲ್ಡಿಂಗ್ ಮಾಡ್ತೀವಿ, ಯಾವ ರೀತಿ ಪರ್ಟಿಕ್ಯುಲರ್ ಜಾಬ್ ಅದರದ್ದು ಏನ್ ಅಪ್ಲಿಕೇಶನ್ಸ್ ಇದೆ, ಅದರದ್ದು ಪ್ರಾಪರ್ಟೀಸ್ ಏನಿದೆ, ಅದರದ್ದು ಕಂಡೀಷನ್ಸ್ ಏನಿದೆ, ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಎಲೆಕ್ಟ್ರೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಂದು ಎಲೆಕ್ಟ್ರೋಡ್ಸ್ಗೂ ಏನ್ ಮಾಡಿರ್ತಾನೆ, ಕೋಡಿಂಗ್ ಮಾಡಿರ್ತಾನೆ. ಈ ಕೋಡಿಂಗ್ ನಲ್ಲಿ ಹೇಳುತ್ತೆ ಈ ಎಲೆಕ್ಟ್ರೋಡ್ ಇಂಥ ಸ್ಪೆಸಿಫಿಕೇಶನ್ಸ್ ಅನ್ನ ಹೊಂದಿದೆ, ಇದು ಇಂಥ ಡೌನ್ವರ್ಡ್ ಪೊಸಿಷನ್ ಅಲ್ಲಿ ಯೂಸ್ ಮಾಡಬಹುದು, ವರ್ಟಿಕಲ್ ಪೊಸಿಷನ್ಸ್ ನಲ್ಲಿ ಯೂಸ್ ಮಾಡಬಹುದು, ಇದು ಇಂಥ ಪ್ಯಾರಾಸ್ಮೆಟಲ್ಗೆ ಯೂಸ್ ಮಾಡಬಹುದು, ನಾನ್ ಪ್ಯಾರಾಸ್ಮೆಟಲ್ಗೆ ಯೂಸ್ ಮಾಡಬಹುದು, ಇದರ ಎಫಿಷಿಯನ್ಸಿ ಇಷ್ಟಿರುತ್ತೆ. ಸೊ ಈ ರೀತಿ ಸಕಲ ವಿವರಗಳನ್ನ ನಮ್ಗೆ ಬೇಕಾಗುತ್ತೆ, ನೀಡಿರ್ತಾರೆ, ಆ ಕೋಡಿಂಗ್ ನಲ್ಲಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಎಲೆಕ್ಟ್ರೋಡ್ಸ್ಗೂ ಕೂಡ ಕೋಡಿಂಗ್ ನೆಸೆಸಿಟಿ ಇದೆ. ಅದರ ಗುಣ ಹವಾಗುಣಗಳನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಯಾತಕ್ಕೆ ಬಳಸಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್ ನೆಸೆಸಿಟಿ ಇದೆ. ಇನ್ನು ಕ್ಲಾಸಿಫಿಕೇಶನ್ ಆಫ್ ಎಲೆಕ್ಟ್ರೋಡ್. Classification of electrodes shall be indicated by the HIAS 814/1991 coding system of letters and numerals to indicate the specified properties or characteristics of the electrode. ಈ ಎಲೆಕ್ಟ್ರೋಡ್ಸ್ ಅನ್ನ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ತೀವಲ್ಲ, ಈ ಕ್ಲಾಸಿಫಿಕೇಶನ್ಸ್ ಅನ್ನ ಯಾವುದರ ಆಧಾರದ ಮೇಲೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಇದರ ಪ್ರಕಾರ ಅದು 814 ಅಂತ ಒಂದು ನಂಬರ್ ಕೊಟ್ಟಿದ್ದೀವಿ. IS ಸ್ಟ್ಯಾಂಡರ್ಡ್ 1991 ಕೋಡಿಂಗ್ ಸಿಸ್ಟಮ್ ಇದೆ. ಅದರಲ್ಲಿ ಕೆಲವು ಲೆಟರ್ಸು, ಕೆಲವು ನ್ಯೂಮರಲ್ಸ್, ನಂಬರ್ಸ್ ಅನ್ನ ಆ ಒಂದು ಎಲೆಕ್ಟ್ರೋಡ್ ಮೇಲೆ ಸ್ಟ್ಯಾಂಪ್ ಆಗಿರುತ್ತೆ, ಅದು ಕೋಡ್ ಆಗಿರುತ್ತೆ. ಸೊ ಅದು ನಮಗೆ ಏನನ್ನ ತೋರಿಸುತ್ತೆ ಅಂದ್ರೆ ಪ್ರಾಪರ್ಟೀಸ್, ಮತ್ತೆ ಆ ಒಂದು ಎಲೆಕ್ಟ್ರೋಡ್ಸ್ ಪ್ರಾಪರ್ಟೀಸ್ ಇರ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಅದನ್ನ ನಮಗೆ ಹೇಳ್ತಾ ಹೋಗುತ್ತೆ. ಯಾವುದೋ ಈ ಕೋಡಿಂಗ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮೇನ್ ಕೋಡಿಂಗು, ಇಟ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಲೆಟರ್ಸ್ ಅಂಡ್ ನ್ಯೂಮರಲ್ಸ್ ಅಂಡ್ ಶಲ್ ಬಿ ಫಾಲೋಡ್ ಇನ್ ದ ಆರ್ಡರ್ ಸ್ಟೇಟೆಡ್. ಸೊ ಎ ಪ್ರಿಫಿಕ್ಸ್ ಲೆಟರ್, ಒಂದು ಪ್ರಿಫಿಕ್ಸ್ ಲೆಟರ್ ಇ ಅಂತ ಕೊಟ್ಟಿರ್ತಾನೆ. ಸೊ ಈ ಸೆಲ್ ಇಂಡಿಕೇಟ್ ಎ ಕವರ್ಡ್ ಎಲೆಕ್ಟ್ರೋಡ್ ಫಾರ್ ಮ್ಯಾನ್ಯುವಲ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎಕ್ಸ್ಟ್ರೂಷನ್ ಪ್ರೋಸೆಸ್. ನೋಡಿ, ಈ ಅನ್ನೋ ಲೆಟರ್ ಪ್ರಿಫಿಕ್ಸ್ ಏನಾದರೂ ಇದೆ, ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮಕ್ಕಳೇ, ಈ ಇಟ್ ಸ್ಟ್ಯಾಂಡ್ಸ್ ಫಾರ್, ಇದು ಕವರ್ಡ್ ಎಲೆಕ್ಟ್ರೋಡ್. ಇದನ್ನ ಮ್ಯಾನ್ಯುವಲ್ ಮೆಟಲ್ ಆರ್ಕ್ ವೆಲ್ಡಿಂಗ್ MMAW ಅಂತ ಹೇಳಿದ್ನಲ್ಲ ನಾನು, ಆ MMAW ವೆಲ್ಡಿಂಗ್ ಇದನ್ನ ನಾವು ಬಳಸ್ತೀವಿ. ಸೊ ಈ ಒಂದು ಎಲೆಕ್ಟ್ರೋಡ್ಸ್ ಅನ್ನ ಎಕ್ಸ್ಟ್ರೂಷನ್ಸ್ ಪ್ರೋಸೆಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ. ಎರಡು ತರ ಮೆಥಡ್ ಆಫ್ ಪ್ರೊಸೆಸಿಂಗ್ ಇತ್ತು ಎಲೆಕ್ಟ್ರೋಡ್ ಮಾಡೋದು, ಡಿಪ್ಪಿಂಗ್ ಅಂಡ್ ಎಕ್ಸ್ಟ್ರೂಷನ್ಸ್. ಈ ಅಂತ ಇದ್ರೆ ಇಟ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎಕ್ಸ್ಟ್ರೂಷನ್ಸ್. ಎ ಲೆಟರ್ ಇಂಡಿಕೇಟ್ ದ ಟೈಪ್ ಆಫ್ ಕವರಿಂಗ್, first digit indicating the ultimate tensile strength in the combinations with the yield stress of the weld metal deposit. ಸೊ ಈಗ ಒಂದು ಕವರಿಂಗ್ ಆಯ್ತು, ಒಂದು ಲೆಟ್ರು, ಇನ್ನು ಫಸ್ಟ್ ಡಿಜಿಟ್ ಅನ್ನ ಕೊಟ್ಟಿರ್ತಾನೆ, ತೋರಿಸ್ತೇನೆ ನಿಮಗೆ. ಈ ಫಸ್ಟ್ ಡಿಜಿಟ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಇದು ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್, ಅದರದ್ದು ಟೆನ್ಸೈಲ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಈ ಟೆನ್ಸೈಲ್ ಸ್ಟ್ರೆಂತ್ ಅನ್ನೋದು ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿ. The metal can be elongated. ನಾವು ಇಲಾಂಗೇಟ್ ಮಾಡಿದಾಗ ಅದು ಯಾವ ಒಂದು ಸ್ಟೇಜ್ ನಲ್ಲಿ ಬ್ರೇಕ್ ಆಗುತ್ತೆ, ಅದು ಎಷ್ಟು ಲೋಡ್ ಅನ್ನು ಅದು ತಡ್ಕೊಳ್ಳುತ್ತೆ, ಟೆನ್ಸೈಲ್ ಸ್ಟ್ರೆಂತ್ ಎಳಿತೀವಲ್ಲ. ಸೊ ದಟ್ ಈಸ್ ಒನ್ ಆಫ್ ದಿ ಮೆಕ್ಯಾನಿಕಲ್ ಪ್ರಾಪರ್ಟಿ. ಅದ್ರ ಜೊತೆಗೆ ಅದರದ್ದು ಯೀಲ್ಡ್ ಸ್ಟ್ರೆಸ್ ಕೂಡ ಸೂಚಿಸುತ್ತೆ. ಯಾವುದು ಫಸ್ಟ್ ಡಿಜಿಟ್. ಇನ್ನೊಂದು ಸೆಕೆಂಡ್ ಡಿಜಿಟ್ ಕೊಟ್ಟಿರ್ತಾನೆ. ದಿ ಸೆಕೆಂಡ್ ಡಿಜಿಟ್ ಇಂಡಿಕೇಟಿಂಗ್ ದ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ಸ್. ನೋಡಿ, ಸೆಕೆಂಡ್ ಡಿಜಿಟ್ ಈ ಒಂದು ಕಾಂಬಿನೇಷನ್ಸ್ ನಲ್ಲಿ ಎಷ್ಟು ಪರ್ಸೆಂಟ್ ಅದು ಇಲಾಂಗೇಟ್ ಆಗುತ್ತೆ ಇನ್ ಕಾಂಬಿನೇಷನ್ಸ್ ವಿತ್ ದ ಇಂಪ್ಯಾಕ್ಟ್ ವ್ಯಾಲ್ಯೂಸ್ ಆಫ್ ದ ವೆಲ್ಡ್ ಮೆಟಲ್ ಡಿಪಾಸಿಟೆಡ್. ವೆಲ್ಡ್ ಮೆಟಲ್ ಡಿಪಾಸಿಟ್ ಆಗಿದೆ, ಅದು ಎಷ್ಟು ಪರ್ಸೆಂಟ್ ಇಲಾಂಗೇಷನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಎರಡನೇ ಡಿಜಿಟ್ ಇಂಡಿಕೇಟ್ ಮಾಡುತ್ತೆ. ಥರ್ಡ್ ಡಿಜಿಟ್ ಇದೆ. Third digit indicating welding position in which the electrode may be used, and fourth digit indicating the current condition in which the electrode is to be used. ನೋಡಿ, ಇಲ್ಲಿ ಒಂದು ಮೈನ್ ಕೋಡಿಂಗ್ ಅಂದ ತಕ್ಷಣ ಅಲ್ಲಿ ಲೆಟರ್ಸ್ ಮತ್ತೆ ನಂಬರ್ಸ್ ಇತ್ತು. ಸೊ ಈಗ ಫಸ್ಟ್ ಒಂದು
ಆಲ್ಫಾಬೆಟ್ ಇದೆ, ಇ ಅಂತಿದೆ. ಇ ಅಂದರೆ ಕವರಿಂಗ್ ಅನ್ನು ತೋರಿಸ್ತು. ನೆಕ್ಸ್ಟ್ ಒಂದು ಫಸ್ಟ್ ಡಿಜಿಟ್ ಬರುತ್ತೆ, ಅದೇನು ತೋರಿಸುತ್ತೆ, ಟೆನ್ಸೈಲ್ ಸ್ಟ್ರೆಂತ್ ಮತ್ತು ಈಲ್ಡ್ ಸ್ಟ್ರೆಸ್ ಕಾಂಬಿನೇಷನ್ಸ್ ಅನ್ನು ತೋರಿಸ್ತು. ಸೆಕೆಂಡ್ ಡಿಜಿಟ್ ಬರುತ್ತೆ, ಅದು ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ಸ್ ಅನ್ನ ಹೇಳುತ್ತೆ. ಥರ್ಡ್ ಡಿಜಿಟ್ ಬರುತ್ತೆ, ಅದು ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ಹೇಳುತ್ತೆ. ಫೋರ್ತ್ ಡಿಜಿಟ್ ಬರುತ್ತೆ, ಅದು ಕರೆಂಟ್ ಕಂಡೀಷನ್ಸ್, ಕರೆಂಟ್ ಎಲ್ಲ ಎಷ್ಟು ಸೆಟ್ ಮಾಡ್ಕೋಬೇಕು. ಸೊ ಈ ರೀತಿ ವಿವರಗಳನ್ನ ನಮಗೆ ಈ ಕೋಡಿಂಗ್, ಮೈನ್ ಕೋಡಿಂಗ್ ನಲ್ಲಿ ಇರುತ್ತೆ. ಇನ್ನು ಕೆಲವು ಅಡಿಷನಲ್ ಕೋಡಿಂಗ್ ಅನ್ನು ಕೂಡ ನಾವು ಬಳಸ್ತೀವಿ. ಈ ಅಡಿಷನಲ್ ಕೋಡಿಂಗ್ ನಲ್ಲಿ ಕೆಲವು ಲೆಟರ್ಸ್ ಇಲ್ಲಿ ಕೊಟ್ಟಿದ್ದೀವಿ. ದ ಫಾಲೋಯಿಂಗ್ ಲೆಟರ್ಸ್ ಇಂಡಿಕೇಟೆಡ್ ದ ಅಡಿಷನಲ್ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರೋಡ್ ಮೇ ಬಿ ಯೂಸ್ಡ್ ಇಫ್ ರಿಕ್ವೈರ್ಡ್. ಈ ಉದಾಹರಣೆಗೆ ಇಲ್ಲಿ ಲೆಟರ್ H1, H2, H3 ಇಂಡಿಕೇಟಿಂಗ್ ದ ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್. H1, H2, H3 ಅಂತ ಇತ್ತು ಅಂದ್ರೆ ಲೆಟರ್ ನಲ್ಲಿ, ಅದು ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್. ಲೆಟರ್ J, K ಅಂಡ್ L ಇಂಡಿಕೇಟ್, ಇದೆಲ್ಲ ಅಡಿಷನಲ್ ಕೋಡಿಂಗ್. ಇಟ್ ಇಂಡಿಕೇಟಿಂಗ್ ಇನ್ಕ್ರೀಸ್ಡ್ ಮೆಟಲ್ ರಿಕವರಿ ಆಸ್ ಎಫೆಕ್ಟಿವ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಆಸ್ ಪರ್ IS 1304-3 1991. ಸೊ ಇದು ಯಾವುದು, JKL ಏನ್ ಇಂಡಿಕೇಟ್ ಮಾಡುತ್ತೆ, ಎಫೆಕ್ಟಿವ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿಯನ್ನ ಇಂಡಿಕೇಟ್ ಮಾಡುತ್ತೆ. ಯಾವುದು, JK ಅಂಡ್ L. ಸೊ ಸ್ಪೆಸಿಫಿಕೇಶನ್ಸ್ ಇನ್ ದ ಫಾಲೋಯಿಂಗ್ ಯಾವ ರೀತಿ, ಈಗ J ಅಂದ್ರೆ ಅದು ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಅಂತ ಹೇಳಿದ್ನಲ್ಲ. ಎಫಿಷಿಯನ್ಸಿ ಯಾವಾಗಲೂ ನಾವು ಯಾವ್ದ್ರಲ್ಲಿ ಹೇಳ್ತೀವಿ, ಪರ್ಸೆಂಟೇಜ್ ನಲ್ಲಿ ಹೇಳ್ತೀವಿ. 110ರಿಂದ 129, 110 to 129%. K ಅಂದ್ರೆ 130 to 149%. ಇನ್ನೊಂದು L ಅಂದ್ರೆ 150% ಅಂಡ್ ಎಬೋ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಇದ್ರೆ. ಸೊ ಈ ಒಂದು ಅಡಿಷನಲ್ ಕೋಡಿಂಗ್ ಅನ್ನು ನಾವು ಎಲೆಕ್ಟ್ರೋಡ್ ನಲ್ಲಿ ಬಳಸ್ತೀವಿ. ಅಕಾರ್ಡಿಂಗ್ ಟು ದ ಪ್ರಾಪರ್ಟೀಸ್ ಅಂಡ್ ಚಾರಕ್ಟರಿಸ್ಟಿಕ್ಸ್ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಈ ಎಲ್ಲ ವಿವರಗಳನ್ನು ಕೋಡಿಂಗ್ ನಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಇನ್ನೊಂದು ಲೆಟರ್ X ಇಂಡಿಕೇಟಿಂಗ್ ದ ರೇಡಿಯೋಗ್ರಫಿಕ್ ಕ್ವಾಲಿಟಿ. X ಅಂತ ಒಂದು ಲೆಟರ್ ಕೊಟ್ಟಿರ್ತಾನೆ. ಈ X ಅಂತಕ್ಕಂಥದ್ದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಆ ರೇಡಿಯೋಗ್ರಫಿಕ್ ಕ್ವಾಲಿಟಿ ಅಂತ ಕರಿತೀವಿ. ಆ ರೇಡಿಯೋಗ್ರಫಿಕ್ ಕ್ವಾಲಿಟಿಯನ್ನ X ಲೆಟರ್ ಇಂಡಿಕೇಟ್ ಮಾಡುತ್ತೆ. ಇದೆಲ್ಲ ಅಡಿಷನಲ್ ಕೋಡಿಂಗ್, ಮೈನ್ ಕೋಡಿಂಗ್ ಜೊತೆಗೆ. ಮೈನ್ ಕೋಡಿಂಗು ಈ ಫಸ್ಟ್ ಡಿಜಿಟ್, ಸೆಕೆಂಡ್ ಡಿಜಿಟ್, ಥರ್ಡ್ ಡಿಜಿಟ್, ಫೋರ್ತ್ ಡಿಜಿಟ್. ಅಡಿಷನಲ್ ಕೋಡಿಂಗು ಲೆಟರ್ H1, H2, H3 ಅಂದ್ರೆ ಹೈಡ್ರೋಜನ್ ಕಂಟ್ರೋಲ್ಡ್. JK ಅಂಡ್ L ಅಂದ್ರೆ ಇದು ಎಫೆಕ್ಟಿವ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಅನ್ಕೊಳ್ಳಿ. ಸೊ ಇದು ಅಡಿಷನಲ್ ಕೋಡಿಂಗ್ ಸಿಸ್ಟಮ್. ಈ ಕೋಡಿಂಗ್ ನಲ್ಲಿ ಡಿಫರೆಂಟ್ ಸ್ಟ್ಯಾಂಡರ್ಡ್ಸ್ ಯೂಸ್ಡ್ ಇನ್ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್. ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಅನ್ನು ನಾವು ಬಳಸ್ತೀವಿ ಯಾವುದರಲ್ಲಿ, ಎಲೆಕ್ಟ್ರೋಡ್ ಅನ್ನು ಕೋಡಿಂಗ್ ಮಾಡೋದ್ರಲ್ಲಿ. ಯಾವ್ಯಾವುದು, IS 814-1991 ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್, BIS ಅಂತ ನಾವೇನು ಕರಿತೀವಿ ಅದು. ಎರಡನೇದು AWS, ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ ಅಂತ ಕರಿತೀವಿ, AWS. ಮೂರನೇದು BS ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್. ಈ ಮೂರು ಸ್ಟ್ಯಾಂಡರ್ಡ್ಸ್ ಅನ್ನ ನಾವು ಎಲೆಕ್ಟ್ರೋಡ್ಸ್ ಅನ್ನ ಕೋಡಿಂಗ್ ಮಾಡೋದ್ರಲ್ಲಿ ನಾವು ಬಳಸ್ತೀವಿ. ಇಂಡಿಯನ್ ಸಿಸ್ಟಮ್ ಆಫ್ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್ ಅಕಾರ್ಡಿಂಗ್ ಟು ದ IS 814-1991. ಇಂಡಿಯನ್ ಸಿಸ್ಟಮ್ ಕೋಡಿಂಗು ಅಲ್ಲಿ ಹಾಕಿದೀವಲ್ಲ ನಂಬರ್ 814 ಅದು ಸ್ಟ್ಯಾಂಡರ್ಡ್ ನಂಬರು, ಮತ್ತೆ 1991. ಸೊ ದಿಸ್ ಇಸ್ ದಿ ಇಂಡಿಯನ್ ಸಿಸ್ಟಮ್ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್. ಇನ್ನು ಕವರಿಂಗ್ ಅಂತ ಹೇಳಿದೆ ನಾನು, ಟೈಪ್ ಆಫ್ ಕವರಿಂಗ್. ದ ಟೈಪ್ ಆಫ್ ಕವರಿಂಗ್ ಶೆಲ್ ಬಿ ಇಂಡಿಕೇಟೆಡ್ ಬೈ ದ ಫಾಲೋಯಿಂಗ್ ಲೆಟರ್ಸ್. ಈ ಎಲೆಕ್ಟ್ರೋಡ್ ಮೇಲೆ ಕವರಿಂಗ್ ಆಗಿರುತ್ತೆ ಫ್ಲಕ್ಸ್, ಅದು ಯಾವ ತರ ಅದನ್ನು ಲೆಟರ್ ಹೇಳ್ತಾ ಹೋಗ್ತಾರೆ. A ಅಂದ್ರೆ ಆಸಿಡ್, B ಅಂದ್ರೆ ಬೇಸಿಕ್, C ಅಂದ್ರೆ ಸೆಲ್ಯುಲೋಸಿಕ್, R ಅಂದ್ರೆ ರುಟೈಲ್. ನೋಡಿ ಈ ಹಿಂದೆ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೆಲ್ಯುಲೋಸಿಕ್, ರುಟೈಲ್, ಕೋಟಿಂಗ್, ದ ಫ್ಲಕ್ಸ್ ಕೋಟಿಂಗ್, ಬೇಸಿಕ್ ಮೆಟೀರಿಯಲ್, ದ ಆಸಿಡ್ ಮೆಟೀರಿಯಲ್. ಸೊ A for acid, B for basic, C for cellulosic, R for rutile. ಕವರಿಂಗ್ ಅಂದ್ರೆ ಎಲೆಕ್ಟ್ರೋಡ್ ಮೇಲೆ ಕವರಿಂಗ್ ಆಗಿರ್ತದೆ. ಅದನ್ನ ಇಂಡಿಕೇಟ್ ಮಾಡಲಿಕ್ಕೆ ಆ ಕೋಡ್ ವರ್ಡ್ ನಲ್ಲಿ ABCR ಅಂತ ನಾವು ಬಳಸ್ತೀವಿ. ಇನ್ನೊಂದು R ಅಂತ ಯೂಸ್ ಮಾಡಿರ್ತೀವಿ, ಇದು ರುಟೈಲ್ ಬಟ್ ಹೆವಿ ಕೋಟೆಡ್. S ಅಂತ ಒಂದು ಯೂಸ್ ಮಾಡ್ತೀವಿ. ಎನಿ ಅದರ್ ಟೈಪ್ ನಾಟ್ ಮೆನ್ಷನ್ಡ್ ಅಬೌವ್. ಇವು ಆಸಿಡ್, ಬೇಸಿಕ್, ಸೆಲ್ಯುಲೋಸಿಕ್, ರುಟೈಲು ಹೆವಿ ಕೋಟೆಡ್ ಇಲ್ಲದೆ ಹೋದ್ರೆ S ಅಂತ ಬಳಸ್ತೀವಿ. ಈ S ಅನ್ನೋದು ಏನನ್ನ ತೋರಿಸ್ತದೆ ಅಂದ್ರೆ ಇದು ಬೇರೆ ಏನೋ ಒಂದು ಕೋಟಿಂಗ್ ಕವರಿಂಗ್ ಆಗಿದೆ ಎಲೆಕ್ಟ್ರೋಡ್ಗೆ ಅನ್ನೋದನ್ನ ಸೂಚಿಸುತ್ತೆ. ಇನ್ನು ಸ್ಟ್ರೆಂತ್ ಚಾರಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ, ದ ಕಾಂಬಿನೇಷನ್ಸ್ ಆಫ್ ದ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್, ಫಸ್ಟ್ ಡಿಜಿಟ್ ಹೇಳಿದ್ನಲ್ಲ, ಅಂಡ್ ದ yield ಸ್ಟ್ರೆಂತ್ ಆಫ್ ದ ವೆಲ್ಡ್ ಮೆಟಲ್ ಡಿಪಾಸಿಟೆಡ್ ಶೆಲ್ ಬಿ ಇಂಡಿಕೇಟೆಡ್ ಬೈ ದಿ ಡಿಜಿಟ್ 4 and 5. ನೋಡಿ ಈಗ ನಿಮಗೆ ಒಂದು ಟೇಬಲ್ ಅನ್ನು ತೋರಿಸ್ತೀನಿ ನಾನು. ಇಲ್ಲಿ ಟೇಬಲ್ 1 ಇದೆ. ಈ ಟೇಬಲ್ ನಲ್ಲಿ ಡಿಸಿಗ್ನೇಟಿಂಗ್ ಡಿಜಿಟ್ 4 and 5 ಇದೆ. ಆಗ ಇಲ್ಲಿ ಎರಡನೇ
ಇದು ಕ್ಲಾಸ್ ಫೈ ಟು ಫೈ 3 ಇದೆ. ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಈಗ 4th ಡಿಜಿಟ್ ಆದರೆ ಅದರದ್ದು ಟೆನ್ಸೈಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದರೆ 410 to 510 ನ್ಯೂಟನ್ ಮಿಲಿಮೀಟರ್ ಸ್ಕ್ವೇರ್. ಮತ್ತೆ ಈಲ್ಡ್ ಸ್ಟ್ರೆಂತ್ ಅಂತ ಬರುತ್ತೆ ಯಾವ್ದ್ರದ್ದು, ನಾವು ವೆಲ್ಡ್ ಮೆಟಲ್, ಆ ವೆಲ್ಡ್ ನಾವು ಮಾಡ್ತೀವಲ್ಲ ಅದರದ್ದು ಎಲೆಕ್ಟ್ರೋಡನ್ನು ಬಳಸ್ಕೊಂಡು. ಸೊ ಅದು ಎಷ್ಟಿರುತ್ತೆ 330 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಅಂದರೆ ಮಿನಿಮಮ್ ಈಲ್ಡ್ ಸ್ಟ್ರೆಂತ್ ಮಿನಿಮಮ್ 330. ಅದೇ ಡಿಜಿಟ್ 5 ಬಂದರೆ 510 to 610 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಈಲ್ಡ್ ಸ್ಟ್ರೆಂತ್ ಬಂದು 360 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರೆಂತ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಎಲೆಕ್ಟ್ರೋಡ್. ಅದನ್ನು ಕೋಡಿಂಗ್ನಲ್ಲಿ ನಾವು ಬಳಸ್ತಕ್ಕಂಥದ್ದು. ಇನ್ನು ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಪ್ರಾಪರ್ಟೀಸ್ ಅದನ್ನು ಹೇಳಿದೆ ನಾನು, ಎಷ್ಟು ಇಲಾಂಗೇಷನ್ಸ್ ಆಗುತ್ತೆ, ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ಸ್ ಅಂತೇಳಿ ಹಿಂದೆ ನಾನು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ತೇನೆ ನಿಮಗೆ. ಸೊ ದ ಕಾಂಬಿನೇಷನ್ಸ್ ಆಫ್ ಪರ್ಸೆಂಟೇಜ್ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಪ್ರಾಪರ್ಟೀಸ್ ಆಫ್ ಆಲ್ ವೆಲ್ಡ್ ಮೆಟಲ್ ಡಿಪಾಸಿಟೆಡ್ ಫಾರ್ ದ 2 ಟೆನ್ಸೈಲ್ ರೇಂಜ್. ಇಲ್ಲಿ ಒಂದು ಟೇಬಲ್ 1ನಲ್ಲಿ ನಿಮಗೆ 2 ಟೆನ್ಸೈಲ್ ರೇಂಜನ್ನು ಕೊಟ್ಟ, ಡಿಸಿಗ್ನೇಟಿಂಗ್ ಡಿಜಿಟ್ 4 and 5 ಅಂತ ಕೊಟ್ಟು ಅದಕ್ಕೆ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಈಲ್ಡ್ ಸ್ಟ್ರೆಂತ್ ಎರಡನ್ನು ತೋರಿಸ್ತಾರೆ. ಇನ್ನು ಟೇಬಲ್ 2ನಲ್ಲಿ ಕೊಟ್ಟಿದ್ದಾನೆ ಇಲಾಂಗೇಷನ್ಸ್ ಬಗ್ಗೆ ನೋಡಿ. ಇದು ಟೇಬಲ್ 2ನಲ್ಲಿ ಕಾಂಬಿನೇಷನ್ಸ್ ಆಫ್ ಪರ್ಸೆಂಟೇಜ್ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್ ಅನ್ನು ನಾವು ಇಲ್ಲಿ ನೋಡ್ಬೋದು. ಇಂಪ್ಯಾಕ್ಟ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಇದು ನಿಮಗೆ ಇಲ್ಲಿ ಡಿಸಿಗ್ನೇಷನ್ಸ್ ಡಿಜಿಟ್ ಕೊಟ್ಟಿದ್ದಾನೆ, ಯಾವ್ಯಾವ ಡಿಜಿಟು ಅದು ಏನನ್ನ ತೋರಿಸ್ತದೆ ಅಂತೇಳಿ. ಯಾವುದನ್ನ, ಈ ಕಾಂಬಿನೇಷನ್ ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್ ಬಗ್ಗೆ. ಸೊ ಇಲ್ಲಿ ಪರ್ಸೆಂಟೇಜ್ ಇಲಾಂಗೇಷನ್ಸ್ ಮಿನಿಮಮ್, ಇಂಪ್ಯಾಕ್ಟ್ ಸ್ಟ್ರೆಂತ್ ಇನ್ ಜೌಲ್ಸ್ ಕೊಟ್ಟಿದ್ದಾನೆ, ಮಿನಿಮಮ್ ಅಟ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ಈಗ ಫಾರ್ ಟೆನ್ಸೈಲ್ ರೇಂಜ್ 410 to 510 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಅಂದರೆ ಡಿಜಿಟ್ 4 ಇಲ್ಲಿ ಇದ್ರ ಪ್ರಕಾರ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತು 410 ರಿಂದ 510 ಇರ್ತದಲ್ಲ, ಅದು ಇಲಾಂಗೇಷನ್ಸ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಟೇಬಲ್ 2ನಲ್ಲಿ ನೋಡಿ. 0 ಇದ್ರೆ ನೋ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ರಿಕ್ವೈರ್ಮೆಂಟ್. ಈಗ ನಂಬರ್ 1 ಇದ್ರೆ ಡಿಸಿಗ್ನೇಷನ್ ಡಿಜಿಟ್ 1 ಇದ್ರೆ 20% ಆಫ್ ಇಲಾಂಗೇಷನ್, 2 ಇದ್ರೆ 22, 3 ಇದ್ರೆ 24, 4 ಇದ್ರೆ 24. ಮತ್ತೆ ಇಂಪ್ಯಾಕ್ಟ್ ಸ್ಟ್ರೆಂತ್ ಎಷ್ಟಿರುತ್ತೆ ಅದಕ್ಕೆ ಅಂದರೆ ನೋಡಿ ಇಲ್ಲಿ 47 ಜೌಲ್ಸ್ ಪರ್ ಪ್ಲಸ್ 20 ಡಿಗ್ರಿ, ಅದು ಮಿನಿಮಮ್, ಪ್ಲಸ್ ಅಟ್ 27 ಡಿಗ್ರಿ. 22 ಇದ್ರೆ 47 ಜೌಲ್ಸ್ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್, 47 ಜೌಲ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್, 27 ಜೌಲ್ ಅಟ್ 30 ಡಿಗ್ರಿ, -30 ಡಿಗ್ರಿ, ಇವೆರಡು ಮೈನಸ್ ಮೇಲ್ಗಡೆದು, ಇದು -30 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಡಿಸಿಗ್ನೇಷನ್ ಡಿಜಿಟ್ ಚೇಂಜ್ ಆಗ್ತಾ ಇದೆ, ಹಾಗೆ ಇಂಪ್ಯಾಕ್ಟ್ ಸ್ಟ್ರೆಂತ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ 5ನೇ ಡಿಜಿಟ್ಗೆ ಹೋಯ್ತು. ಟೇಬಲ್ 1ನಲ್ಲಿ ನೀವು 5ನೇ ಡಿಜಿಟ್ನಲ್ಲಿ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅನ್ನು ನೋಡಿರ್ತೀರಿ. ಅದು ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡು 410 ಇಂದ 510 ಇತ್ತು. 5 ಬಂದು 510 to 610 ಆಯ್ತಲ್ಲ. ಅದರಲ್ಲಿ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ರಿಕ್ವೈರ್ಮೆಂಟ್ಸ್ ನೋಡಿ, ಡಿಜಿಟ್ 1 to 6 ಕೊಟ್ಟಿದ್ದಾನೆ. 18, 18, 20, 20, 20. ಈ ಒಂದೊಂದಕ್ಕೆ ಇಲ್ಲಿ ಲಾಸ್ಟ್ ಕಾಲಮ್ನಲ್ಲಿ ಇಂಪ್ಯಾಕ್ಟ್ ಸ್ಟ್ರೆಂತ್ ಅನ್ನು ಕೊಟ್ಟಿದೆ. ಸೊ ದಿಸ್ ಇಸ್ ದ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ಸ್ನಲ್ಲಿ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಪ್ರಾಪರ್ಟೀಸನ್ನ ನಾವು ಅರ್ಥೈಸ್ಕೊಳ್ಳಿಕ್ಕೆ ಈ ಟೇಬಲ್ ಅನ್ನು ನಾವೇನು ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಇನ್ನು ವೆಲ್ಡಿಂಗ್ ಪೊಸಿಷನ್ಸ್ ಅಂತ ಹೇಳಿದೆ ನಾನು ಅಲ್ಲಿ ಫಸ್ಟ್ನಲ್ಲಿ ಮೈನ್ ಕೋಡಿಂಗ್ ಸಿಸ್ಟಮ್ನಲ್ಲಿ. ದ ವೆಲ್ಡಿಂಗ್ ಪೊಸಿಷನ್ಸ್ ಆರ್ ಎ ಪೊಸಿಷನ್ ಇನ್ ವಿಚ್ ದ ಎಲೆಕ್ಟ್ರೋಡ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ರೆಕಮೆಂಡೆಡ್ ಬೈ ದ ಮ್ಯಾನುಫ್ಯಾಕ್ಚರರ್ shall be indicated by the appropriate designating digit. ಈ ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ನಾವು ಯಾವ ಪೊಸಿಷನ್ಸ್ ನಲ್ಲಿ ವೆಲ್ಡ್ ಮಾಡೋದು ಅನ್ನೋದನ್ನ, ಯಾವ ಎಲೆಕ್ಟ್ರೋಡ್ ಅನ್ನ ಯಾವ ಪೊಸಿಷನ್ಸ್ ನಲ್ಲಿ ಬಳಸಬೇಕು ಅನ್ನೋದನ್ನ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡಿರ್ತಾರೆ, ರೆಕಮೆಂಡ್ ಮಾಡಿರ್ತಾರೆ. ಆ ಒಂದು ರೆಕಮೆಂಡ್ ಮಾಡಿರೋದನ್ನ ಕೆಲವು ಡಿಜಿಟ್ ನಲ್ಲಿ ಈ ಕೋಡ್ ಇರುತ್ತಲ್ಲ, ಆ ಡಿಜಿಟ್ ನಲ್ಲಿ ಏನ್ ಮಾಡಿರ್ತಾರೆ, ಇಂಡಿಕೇಟ್ ಮಾಡಿರ್ತಾರೆ. ಯಾರೋ ಮ್ಯಾನುಫ್ಯಾಕ್ಚರರ್. ವೆಲ್ಡಿಂಗ್ ಪೊಸಿಷನ್ಸ್ ಕೂಡ ಈಗ ಆಲ್ ಪೊಸಿಷನ್ಸ್ ಎಕ್ಸೆಪ್ಟ್ ವರ್ಟಿಕಲ್ ಡೌನ್. ಸೊ ಆಲ್ ಪೊಸಿಷನ್, ಈಗ ನಿಮಗೆ ಪೊಸಿಷನ್ಸ್ ಅಂದ್ರೆ ಗೊತ್ತು, ಡೌನ್ ವರ್ಡ್ ಆರ್ ಫ್ಲಾಟು, ಹಾರಿಜಾಂಟಲ್ಲು, ವರ್ಟಿಕಲ್ಲು, ಓವರ್ ಹೆಡ್ ಪೊಸಿಷನ್. ಆಲ್ ಪೊಸಿಷನ್ ಅಂದ್ರೆ ಎಲ್ಲ ಸೇರಿರುತ್ತೆ. ಸೊ ಆಲ್ ಪೊಸಿಷನ್ಸ್ ಎಕ್ಸೆಪ್ಟ್ ವರ್ಟಿಕಲ್ ಅಂದ್ರೆ ವರ್ಟಿಕಲ್ ಇಲ್ಲ, ವರ್ಟಿಕಲ್ ಡೌನ್ ಇಲ್ಲ.
ಇನ್ನು ಮಿಕ್ಕಿದ್ದನ್ನ ಸೇರಿಸ್ಕೊಂಡಂಗೆ ಫ್ಲಾಟ್ ಬಟ್ ವೆಲ್ಡ್, ಫ್ಲಾಟ್ ಪಿಲ್ಲೆಟ್ ವೆಲ್ಡ್ ಅಂಡ್ ಆರಿಜಾಂಟಲ್ ಆರ್ ವರ್ಟಿಕಲ್ ಪಿಲ್ಲೆಟ್ ವೆಲ್ಡ್. ಸೊ ಇದು ಯಾವ ರೀತಿ ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ಸ್ ಇಂಡಿಕೇಟ್ ಮಾಡಿರ್ತಾರೆ ಯಾವ್ಯಾವ ಪೊಸಿಷನ್ಗೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಫ್ಲಾಟ್ ಬಟ್ ವೆಲ್ಡ್ ಅಂಡ್ ಫ್ಲಾಟ್ ಪಿಲ್ಲೆಟ್ ವೆಲ್ಡ್, ವರ್ಟಿಕಲ್ ಡೌನ್, ಫ್ಲಾಟ್ ಬಟ್, ಫ್ಲಾಟ್ ಪಿಲ್ಲೆಟ್ and horizontal and vertical fillet weld. These are all the welding positions. Any other positions or combinations of positions not classified above. 6 ಅಂತ ತೋರಿಸ್ತೀನಿ. ಇದು ಡಿಜಿಟ್ ನಂಬರ್ 1 2 3 4 5 6 ಅಂತ ಏನು ಕೊಟ್ಟಿದ್ದಾನೆ. ಈಗ 1 ಅಂತಿದ್ರೆ ಎಲ್ಲ ಪೊಸಿಷನ್, 2 ಅಂತಿದ್ರೆ ವರ್ಟಿಕಲ್ ಬಿಟ್ಟು ಮಿಕ್ಕಿದ್ದೆಲ್ಲ, 3 ಅಂತಿದ್ರೆ ಫ್ಲಾಟ್ ಬಟ್ ವೆಲ್ಡು, ಫ್ಲಾಟ್ ಪಿಲ್ಲೆಟ್ ವೆಲ್ಡು, ಹಾರಿಜಾಂಟಲ್, ವರ್ಟಿಕಲ್ ಪಿಲ್ಲೆಟ್ ವೆಲ್ಡ್, ಈ ರೀತಿ. ಈಗ 6 ಅಂತಿದ್ರೆ ಈ ಮೇಲ್ಕಂಡವನ್ ಬಿಟ್ಟು ಬೇರೆ ಯಾವುದೋ ಒಂದು ಪೊಸಿಷನ್ಸ್ ಅಂತ ಅರ್ಥ. ದಿಸ್ ಆರ್ ಆಲ್ ದಿ ವೆಲ್ಡಿಂಗ್ ಪೊಸಿಷನ್ಸ್ ಇಂಡಿಕೇಟೆಡ್ ಬೈ ದ ಮ್ಯಾನುಫ್ಯಾಕ್ಚರ್ ಆನ್ ಕೋಡಿಂಗ್. ಈ ನಂಬರ್ ಅನ್ನ 1 2 3 4 5 6 ಅಂತ ತೋರಿಸಿರ್ತಾರೆ. ಜೊತೆಗೆ ಈ ವೆಲ್ಡಿಂಗ್ ಪೊಸಿಷನ್ಸ್ ನಲ್ಲಿ ವೇರ್ ಎನ್ ಎಲೆಕ್ಟ್ರೋಡ್ ಇಸ್ ಕೋಡೆಡ್ ಆಸ್ ಸೂಟಬಲ್ ಫಾರ್ ವರ್ಟಿಕಲ್ ಅಂಡ್ ಓವರ್ ಹೆಡ್ ಪೊಸಿಷನ್, ಇಟ್ ಮೇ ಬಿ ಕನ್ಸಿಡರ್ ದಟ್ ದ ಸೈಜಸ್ ಲಾರ್ಜರ್ ದೆನ್ ದ 4 mm ಆರ್ ನಾಟ್ ನಾರ್ಮಲಿ ಯೂಸ್ಡ್ ಫಾರ್ ವೆಲ್ಡಿಂಗ್ ಇನ್ ದೀಸ್ ಪೊಸಿಷನ್. ನೋಡಿ, ಈ ಎಲೆಕ್ಟ್ರೋಡ್ ಎಲ್ಲಿ ನಾವು ಈ ಕೋಡಿಂಗ್ ಅನ್ನು ನೋಡ್ತೀವಲ್ಲ, ವರ್ಟಿಕಲ್ ಮತ್ತೆ ಓವರ್ ಹೆಡ್ ಪೊಸಿಷನ್ಸ್ಗೆ ಸೈಜಸ್ 4 mm ಗಿಂತ ಜಾಸ್ತಿ ಯೂಸ್ ಮಾಡಲ್ಲ. ನಾರ್ಮಲಿ 4 mm, ಲಾರ್ಜರ್ ದೆನ್ ದ 4 mm ಆರ್ ನಾಟ್ ನಾರ್ಮಲಿ ಯೂಸ್ಡ್. 4 mm ಒಳಗಡೆನೆ ಯೂಸ್ ಮಾಡ್ತಕ್ಕಂಥದ್ದು ಯಾವ ಪೊಸಿಷನ್ಸ್ ನಲ್ಲಿ, ವರ್ಟಿಕಲ್ ಮತ್ತೆ ಓವರ್ ಹೆಡ್ ಪೊಸಿಷನ್ಸ್ ನಲ್ಲಿ. ಸೊ ಇದು ಒಂದು ನೆನಪಿನಲ್ಲಿ ನಾವು ಇಟ್ಕೊಳ್ಬೇಕು. ಅಂಡ್ ಎಲೆಕ್ಟ್ರೋಡ್ ಸೆಲ್ ನಾಟ್ ಬಿ ಕೋಡೆಡ್ ಆಸ್ ಸೂಟಬಲ್ ಫಾರ್ ಪರ್ಟಿಕ್ಯುಲರ್ ವೆಲ್ಡಿಂಗ್ ಪೊಸಿಷನ್ ಅನ್ಲೆಸ್ ಇಟ್ ಈಸ್ ಪಾಸಿಬಲ್ ಟು ಯೂಸ್ ಇಟ್ ಸ್ಯಾಟಿಸ್ಫ್ಯಾಕ್ಟರಿಲಿ ಇನ್ ದ ಪೊಸಿಷನ್ ಟು ಕಂಪ್ಲೈ ವಿತ್ ದ ಟೆಸ್ಟ್ ರಿಕ್ವೈರ್ಮೆಂಟ್ ಆಫ್ ದಿಸ್ ಕೋಡ್. ಸೊ ಕೆಲವಕ್ಕೆ ಕೋಡಿಂಗೇ ಮಾಡಿರಲ್ಲ, ವೆಲ್ಡಿಂಗ್ ಪೊಸಿಷನ್ಸ್ ಯಾವುದು ಇಲ್ಲ, ಪರ್ಟಿಕ್ಯುಲರ್ ವೆಲ್ಡಿಂಗ್ ಪೊಸಿಷನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಕೋಡಿಂಗ್ ಇರಲ್ಲ. ಯಾಕಂದ್ರೆ ಅನ್ಲೆಸ್ ಇಟ್ ಈಸ್ ಪಾಸಿಬಲ್ ಟು ಯೂಸ್ ಇಟ್ ಸ್ಯಾಟಿಸ್ಫ್ಯಾಕ್ಟರಿಲಿ, ಅದನ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇಂದ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮಗೆ ಗೊತ್ತಾದಾಗ ಈ ಒಂದು ಕೋಡಿಂಗ್ ಅನ್ನ, ಸೂಟಬಲ್ ಕೋಡಿಂಗ್ ಅನ್ನ ಅಲ್ಲಿ ಹಾಕಿರೋದಿಲ್ಲ. ಸೊ ಹಾಗಾಗಿ ಕೆಲವು ಟೆಸ್ಟ್ ರಿಕ್ವೈರ್ಮೆಂಟ್ಸ್ ಅನ್ನ ಮಾಡಿಕೊಂಡು ನಾವೇನ್ ಮಾಡಬೇಕಾಗುತ್ತೆ, ಅದನ್ನ ಬಳಸಬೇಕಾಗುತ್ತೆ ಕೆಲವು ಕಂಡೀಷನ್ಸ್ ನಲ್ಲಿ ಮಾತ್ರ. ಇನ್ನು ವೆಲ್ಡಿಂಗ್ ಕರೆಂಟ್ ಅಂಡ್ ವೋಲ್ಟೇಜ್ ಕಂಡೀಷನ್ಸ್ ಅನ್ನು ಕೂಡ ಇಲ್ಲಿ ತೋರಿಸ್ತಾನೆ ಯಾವುದರಲ್ಲಿ, ಕೋಡಿಂಗ್ ನಲ್ಲಿ. ದ ವೆಲ್ಡಿಂಗ್ ಕರೆಂಟ್ ಅಂಡ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಕಂಡೀಷನ್ಸ್ ಆನ್ ವಿಚ್ ದ ಎಲೆಕ್ಟ್ರೋಡ್ಸ್ ಕ್ಯಾನ್ ಬಿ ಆಪರೇಟೆಡ್ ಆಸ್ ರೆಕಮೆಂಡೆಡ್ ಬೈ ದ ಮ್ಯಾನುಫ್ಯಾಕ್ಚರ್ ಶೆಲ್ ಬಿ ಇಂಡಿಕೇಟೆಡ್ ಬೈ ದಿ appropriate designating digits as given in table 3. ಈಗ ಎಲೆಕ್ಟ್ರೋಡ್ಸ್ ಕೊಡೋದಷ್ಟೇ ಅಲ್ಲ, ಆ ವೆಲ್ಡಿಂಗ್ ಕರೆಂಟ್ ಅದಕ್ಕೆ ಎಷ್ಟು ಬೇಕು, ಯಾವ ರೀತಿ ಸರ್ಕ್ಯೂಟು, ವೋಲ್ಟೇಜ್ ಎಷ್ಟು ಅಂತ ಮ್ಯಾನುಫ್ಯಾಕ್ಚರರು ಅದನ್ನ ರೆಕಮೆಂಡ್ ಮಾಡಿರ್ತಾನೆ, ಅದನ್ನ ಇಂಡಿಕೇಟ್ ಮಾಡಿರ್ತಾನೆ ಒಂದು ಡಿಜಿಟ್ ನಲ್ಲಿ. ಅದನ್ನ ನೀವು ಈ ಟೇಬಲ್ 3 ನಲ್ಲಿ ನೋಡಬಹುದು. ದಿಸ್ ಇಸ್ ಟೇಬಲ್ 3. ಇಲ್ಲಿ ಡಿಜಿಟ್ ನೋಡಿ 0 ಇಂದ 9 ವರೆಗಿದೆ. ಇದು ಡೈರೆಕ್ಟ್ ಕರೆಂಟ್, ರೆಕಮೆಂಡೆಡ್ ಎಲೆಕ್ಟ್ರೋಡ್ ಪೊಲಾರಿಟಿ. ಡಿ ಸಿ ನಲ್ಲಿ ಮಾತ್ರ ಪೊಲಾರಿಟಿ ಇರೋದು, ಎ ಸಿ ನಲ್ಲಿ ನೋ ಪೊಲಾರಿಟಿ. ಸೊ ಇಲ್ಲಿ ನೆಗೆಟಿವ್, ಪಾಸಿಟಿವ್ ಆರ್ ನೆಗೆಟಿವ್, ನೆಗೆಟಿವ್, ಪಾಸಿಟಿವ್, ಈ ರೀತಿ ಕೊಟ್ಕೊಂಡು ಹೋಗಿದ್ದಾನೆ. ಸೊ ಆಲ್ಟರ್ನೇಟಿಂಗ್ ಕರೆಂಟು, ಓಪನ್ ಸರ್ಕ್ಯೂಟ್ ವೋಲ್ಟೇಜು, ಮಿನಿಮಮ್ ವೋಲ್ಟೇಜು 0 ಇದ್ರೆ ನಾಟ್ ರೆಕಮೆಂಡೆಡ್. ನೋಡಿ ಪ್ಲಸ್ ಆರ್ ನೆಗೆಟಿವ್ ಆರ್ ಪಾಸಿಟಿವ್, ಪಾಸಿಟಿವ್ ಆರ್ ನೆಗೆಟಿವ್ 50, ಏನದು ದಿಸ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್ ವೋಲ್ಟೇಜ್, ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ವಿ ಮಿನಿಮಮ್ 50 50 ಅಂತ ಕೊಟ್ಟಿದ್ದಾನೆ ಒಂದೊಂದು. ಈಗ ಉದಾಹರಣೆಗೆ 5ನೇ ಡಿಜಿಟ್ ಇತ್ತು, ಅದು ನೆಗೆಟಿವ್ ಪೊಲಾರಿಟಿ. ಸೊ ಅಲ್ಲಿ ವೋಲ್ಟೇಜ್ ಎಷ್ಟು 70 ರೆಕಮೆಂಡೆಡ್ ಇರೋದು, ಎಷ್ಟು ಆಲ್ಟರ್ನೇಟಿಂಗ್ ಕರೆಂಟು, ಓಪನ್ ಸರ್ಕ್ಯೂಟ್ ವೋಲ್ಟೇಜು 70. ಆ ರೀತಿ ಡಿಜಿಟ್ನಲ್ಲಿ ವೆಲ್ಡಿಂಗ್ ಕರೆಂಟು, ಅದರದ್ದು ಸರ್ಕ್ಯೂಟು, ಕಂಡೀಷನ್ಸು ಅನ್ನು ಕೂಡ ರೆಕಮೆಂಡ್ ಅನ್ನು ಮಾಡಿರ್ತಾರೆ. ಸೊ ಇಟ್ ಈಸ್ ಆಲ್ಸೋ ಇನ್ ಡಿಜಿಟ್. ಫಾರ್ ದ ಪರ್ಪಸ್ ಆಫ್ ಕೋಡಿಂಗ್ ಎನ್ ಎಲೆಕ್ಟ್ರೋಡ್ ಫಾರ್ ಎನಿ ಆಫ್ ದ ಕರೆಂಟ್ ಕಂಡೀಷನ್ ಅಂಡರ್ 5.5 shall be of size 4 mm or 5 mm and shall be capable of being operated at that condition satisfactorily within the current range recommended by the manufacturer. ನಾವು ಇದನ್ನ ಬಳಸಬೇಕಂದ್ರೆ ಇದು ಕ್ಲಾಸ್ 5.5 ಅಂತ ಕರಿತೀವಲ್ಲ, ನೀವು 4 mm ಅಥವಾ 5 mm ಬಳಸಿ. ಸೊ ಅದನ್ನ
ಸ್ಯಾಟಿಸ್ಫ್ಯಾಕ್ಟರಿ ಆಗಿ ನೀವು ಏನು ರೇಂಜ್ ಆಫ್ ಕರೆಂಟನ್ನು ಉಪಯೋಗಿಸ್ಕೊಂಡು ಬಳಸಬೇಕು ಅನ್ನೋದನ್ನು ಮ್ಯಾನುಫ್ಯಾಕ್ಚರರ್ ಏನು ಮಾಡಿರ್ತಾರೆ, ರೆಕಮೆಂಡನ್ನು ಮಾಡಿರ್ತಾರೆ. ಸೊ ದೆನ್ ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ಸ್ ಅನ್ನು ಯೂಸ್ ಮಾಡ್ತೀವಿ. H1, H2, H3 ಅಂತ ನಾನು ಹಿಂದೆ ಹೇಳಿದೆ. ದ ಲೆಟರ್ಸ್ H1, H2, H3 shall be included in the classifications as a suffix for those electrodes which will give diffusible hydrogen per 100 gram when determined in accordance with the reference method given in IS 1806 1986. ಅದರದ್ದು ಟೇಬಲ್ ಕೊಡ್ತೀನಿ. ಸೊ ಹೈಡ್ರೋಜನ್ ಕಂಟ್ರೋಲ್ ಎಲೆಕ್ಟ್ರೋಡ್ಸ್ ಕೂಡ ಕೆಲವು ಪ್ಯಾರಾಮೀಟರ್ಸ್ ಅನ್ನ ಸ್ಟ್ಯಾಂಡರ್ಡ್ ಅನ್ನ ಇಲ್ಲಿ ಕೊಟ್ಟಿದ್ದಾನೆ. H1, H2, H3 ಅನ್ನೋದನ್ನ. ಸೊ ಇಲ್ಲಿ H1 ಅಂದ್ರೆ ಅಪ್ ಟು 15 ml ಡಿಫ್ಯೂಸಬಲ್ ಹೈಡ್ರೋಜನ್. ಇಲ್ಲಿ ಡಿಫ್ಯೂಸಬಲ್ ಹೈಡ್ರೋಜನ್ ಪರ್ 100 ಗ್ರಾಮ್, ಹೈಡ್ರೋಜನ್ ಪರ್ 100 ಗ್ರಾಮ್. ಇಲ್ಲಿ H1 ಇದ್ರೆ ಅಪ್ ಟು 15 ml ಡಿಫ್ಯೂಸಬಲ್ ಹೈಡ್ರೋಜನ್. ಅದೇ ರೀತಿ H2 ಇದ್ರೆ ಅಪ್ ಟು 10 ml ಡಿಫ್ಯೂಸಬಲ್ ಹೈಡ್ರೋಜನ್. H3 ಇದ್ರೆ ಅಪ್ ಟು 5 ml ಡಿಫ್ಯೂಸಬಲ್ ಹೈಡ್ರೋಜನ್. ಇದು ಆಸ್ ಪರ್ IS 1806 1996 ಬಗ್ಗೆ ಹೈಡ್ರೋಜನ್ ಕಂಟ್ರೋಲ್ ಎಲೆಕ್ಟ್ರೋಡ್ ನಲ್ಲಿ ನಾವು ಏನು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ತೀವಿ, ಡಿಫ್ಯೂಸಬಲ್ ಹೈಡ್ರೋಜನ್ ಪರ್ 100 ಗ್ರಾಮ್ಗೆ ಅನುಸಾರವಾಗಿ ಅದನ್ನ ಈ H1, H2 ಅನ್ನೋದನ್ನ ಇಷ್ಟು ಡಿಫ್ಯೂಸಬಲ್ ಹೈಡ್ರೋಜನ್ ಇದೆ ಅನ್ನೋದನ್ನ ಇಂಡಿಕೇಟರ್ನ ಮಾಡುತ್ತೆ. ಈ ಕೆಲವು ಸಂದರ್ಭದಲ್ಲಿ ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ಸ್ ನಲ್ಲಿ H1, H2, H3 ಏನು ಬಳಸ್ತಾ ಇದೀವಿ ನಾವು, ಅದರಲ್ಲಿ ಒನ್ ಸಿಂಬಲ್ 0 ರಿಸರ್ವ್ಡ್ ಫಾರ್ ಎಲೆಕ್ಟ್ರೋಡ್ಸ್ ಯೂಸ್ಡ್ ಎಕ್ಸ್ಕ್ಲೂಸಿವ್ಲಿ ಆನ್ ಡೈರೆಕ್ಟ್ ಕರೆಂಟ್. ಸಿಂಬಲ್ 0 ಇದ್ರೆ ಅದು ರಿಸರ್ವ್ ಯಾವುದಕ್ಕೆ, DC ಕರೆಂಟ್ಗೆ. ಪಾಸಿಟಿವ್ ಪೊಲಾರಿಟಿ ಪ್ಲಸ್ ನೆಗೆಟಿವ್ ಪೊಲಾರಿಟಿ, ಪ್ಲಸ್ ಆರ್ ಮೈನಸ್, ಪಾಸಿಟಿವ್ ಪೊಲಾರಿಟಿ ನೆಗೆಟಿವ್ ಪೊಲಾರಿಟಿ, 1 2 ಸಿಂಬಲ್. The frequency of the alternating current is assumed to be 50 or 60 hertz. Current ಎಷ್ಟಿರಬೇಕು, 50 to 60 50 ಅಥವಾ 60 hertz. The open circuit voltage necessary when electrode are used on direct current is closely related to the dynamic characteristic of the welding power source. ಇಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬೇಕೇ ಬೇಕು. ಯಾವಾಗ ಅಂದ್ರೆ ಎಲೆಕ್ಟ್ರೋಡ್ಸ್ ಅನ್ನ ನೀವು ಡೈರೆಕ್ಟ್ ಕರೆಂಟ್ ನಲ್ಲಿ ಯೂಸ್ ಮಾಡುವಾಗ, ಅರ್ಥ ಆಯ್ತಾ? ಪವರ್ ಸೋರ್ಸ್ ಏನಿರುತ್ತೆ ಅಲ್ಲಿ ವೆಲ್ಡಿಂಗ್ ಪವರ್ ಸೋರ್ಸ್ ನಲ್ಲಿ. ಸೊ ಕಾನ್ಸಿಕ್ವೆಂಟ್ಲಿ ನೋ ಇಂಡಿಕೇಶನ್ಸ್ ಆಫ್ ದ ಮಿನಿಮಮ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಫಾರ್ ಡೈರೆಕ್ಟ್ ಕರೆಂಟ್ ಇಸ್ ಗಿವನ್. ಇದ್ರ ಜೊತೆಗೆ ಅದರ ಜೊತೆಯಲ್ಲೇ ಮಿನಿಮಮ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಯಾವುದೇ ಇಂಡಿಕೇಶನ್ಸ್ ಇರಲ್ಲ ಯಾವುದರಲ್ಲಿ, ಡೈರೆಕ್ಟ್ ಕರೆಂಟ್ ಅನ್ನ ಕೊಟ್ಟಿದ್ದಾಗ. ಇನ್ನೊಂದು ಇನ್ಕ್ರೀಸ್ಡ್ ಮೆಟಲ್ ರಿಕವರಿ ಅಂತ ಕರಿತೀವಿ. ಇನ್ಕ್ರೀಸ್ಡ್ ಮೆಟಲ್ ರಿಕವರಿಲಿ ನಾನು ಅಡಿಷನಲ್ ಕೋಡಿಂಗ್ ಅಂತ ಹೇಳಿದೆ, ಮೈನ್ ಕೋಡಿಂಗ್ ಆದ್ಮೇಲೆ H1, H2, H3 ಜೊತೆಗೆ J, K, L, X ಅಂತ ಹೇಳ್ಕೊಂಡವ್ರು. ಇಲ್ಲಿ ಇನ್ಕ್ರೀಸ್ಡ್ ಮೆಟಲ್ ರಿಕವರಿಲಿ ಲೆಟರ್ J, K and L shall be included in the classification as a suffix for those electrodes which have appreciable quantities of metal powder in their coating and give increased metal recovery with respect to the top core wire melted in accordance with the range given in 5.02 ಅಂತ ಕರೀತೀವಿ. ಅದು ಇಲ್ಲಿ ನಿಮಗೆ ಟೇಬಲ್ ತೋರಿಸ್ತೀನಿ ನಾನು. ಇಲ್ಲಿ ಮೆಟಲ್ ರಿಕವರಿ ಅಂದರೆ JKL ಅನ್ನೋದನ್ನ ಕೆಲವರಲ್ಲಿ ಸಫಿಕ್ಸ್ ಕೊಟ್ಟಿರ್ತಾನೆ, ಅದ್ರ ಕವರಿಂಗ್ ಆಗಿರುತ್ತಲ್ಲ, ಕೋಟಿಂಗ್ ಆಗಿರುತ್ತಲ್ಲ, ಆ ಕೋಟಿಂಗ್ನಲ್ಲಿ ಕೆಲವು ಎಲೆಕ್ಟ್ರೋಡ್ನಲ್ಲಿ ಮೆಟಲ್ ಪೌಡರನ್ನು ನಾವು ಬಳಸಿರ್ತೀವಿ. ಯಾವ ಒಂದು ಎಲೆಕ್ಟ್ರೋಡ್ನಲ್ಲಿ ಮೆಟಲ್ ಪೌಡರನ್ನು ಬಳಸಿರ್ತೀವಿ ಅದು ಇನ್ಕ್ರೀಸ್ಡ್ ಮೆಟಲ್ ರಿಕವರಿ ಇರುತ್ತೆ. ಯಾವಾಗ ಅದು ಮೆಲ್ಟ್ ಆಗುವಾಗ, ವೆಲ್ಡಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ದ ಮೆಟಲ್ ರಿಕವರಿ ಶೆಲ್ ಬಿ ಡಿಟರ್ಮೈನ್ಡ್ ಆಸ್ ಎಫೆಕ್ಟಿವ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಅಂತ ಕರಿತೀವಿ ಅದನ್ನ. ಎಲೆಕ್ಟ್ರೋಡ್ ಎಫಿಷಿಯನ್ಸಿ EE ಆಸ್ ಪರ್ ದ ಮೆಥಡ್ ಗಿವನ್, ಅದ್ರದ್ದು ಒಂದು ಟೇಬಲ್ ಅನ್ನ ಕೊಟ್ಟಿದ್ದೇನೆ. ನಾನು ಅವಾಗ ಹೇಳಿದೆ ಲೆಟರ್ JKL ಇಂಡಿಕೇಟಿಂಗ್ increased metal recovery as a effective electrode, efficiency as per 13043 1991. ಅದು ಸ್ಪೆಸಿಫಿಕೇಶನ್ಸ್ ಹೇಳಿದೆ. J ಇದ್ರೆ ಎಷ್ಟು, 110 to 129%, K ಇದ್ರೆ 130 to 149%, L ಇದ್ರೆ 150% ಅಂತೆ. ಸೊ ಇದು ಏನನ್ನ ತೋರಿಸ್ತದೆ ಮೆಟಲ್ ರಿಕವರಿನಲ್ಲಿ. ಸೊ ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿಯನ್ನ ತೋರಿಸ್ತದೆ. ಅದನ್ನೇ E ಅಂತ ಇಂಡಿಕೇಟ್ ಮಾಡಿರ್ತಾರೆ, ಎಫೆಕ್ಟಿವ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಅಂತ ನಾವು ಕರಿತೀವಿ. X ಇಂಡಿಕೇಟಿಂಗ್ ದ ರೇಡಿಯೋಗ್ರಫಿಕ್ ಕ್ವಾಲಿಟಿ, ಅದು C ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು.
ಆ ರೇಡಿಯೋಗ್ರಫಿಕ್ ಕ್ವಾಲಿಟಿ ಎಲೆಕ್ಟ್ರೋಡ್ಸ್ ಅನ್ನ ಈಗ ನಿಮ್ಗೆ ಹೇಳ್ತೀನಿ. ದ ಲೆಟರ್ ಎಕ್ಸ್ ಶಲ್ ಬಿ ಇನ್ಕ್ಲೂಡೆಡ್ ಇನ್ ದ ಕ್ಲಾಸಿಫಿಕೇಶನ್ ಆಸ್ ಎ ಸಫಿಕ್ಸ್ ಫಾರ್ ದೋಸ್ ಎಲೆಕ್ಟ್ರೋಡ್ ವಿಚ್ ಡಿಪಾಸಿಟ್ಸ್ ರೇಡಿಯೋಗ್ರಫಿಕ್ ಕ್ವಾಲಿಟಿ ವೆಲ್ಡ್ಸ್. ರೇಡಿಯೋಗ್ರಫಿಕ್ ಕ್ವಾಲಿಟಿ ವೆಲ್ಡ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಎಕ್ಸ್ ಲೆಟರ್ ಅನ್ನ ಇಂಡಿಕೇಟ್ ಮಾಡಿದ್ದಾರೆ ಕೋಡಿಂಗ್ ನಲ್ಲಿ. ಈಗ ನಿಮಗೆ ಇದುವರೆಗೆ ನಾನು ಏನು ಹೇಳಿದೆ ಅದನ್ನ ಇಲ್ಲಿ ಎಕ್ಸಾಂಪಲ್ ನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಮಕ್ಕಳೇ. ಇಲ್ಲಿ ಒಂದು ಕೊಟ್ಟಿದ್ದಾನೆ, ಇದೆಲ್ಲ ಕೋಡಿಂಗ್ E-B-5-4-2-6 H1J X ನೋಡಿ. ಇಲ್ಲಿ ರೇಡಿಯೋಗ್ರಫಿಕ್ ಎಲೆಕ್ಟ್ರೋಡ್ ಎಕ್ಸ್ ಅಂದ್ರೆ, ಈಗ ಇ ಅಂದ್ರೆ ನಿಮಗೆ ಗೊತ್ತು, ಅದು ಕವರ್ಡ್ ಎಲೆಕ್ಟ್ರೋಡ್. ಬಿ ಅಂದ್ರೆ ಟೈಪ್ ಆಫ್ ಕವರಿಂಗ್, ಏನು A-B-C-R ಅಂತ ಹೇಳಿದ್ರೆ ಟಾಯ್. ಡಬಲ್ ಆರ್ ಅಂದ್ರೆ ಹೆವಿ ಕೋಟೆಡ್. ನೆಕ್ಸ್ಟ್ 5 ಡಿಜಿಟ್ ಏನು ತೋರಿಸ್ತದೆ, ಸ್ಟ್ರೆಂತ್ ಚಾರಕ್ಟರಿಸ್ಟಿಕ್ಸ್ ಅಲ್ಲಿ ಕೊಟ್ಟಿರ್ತದೆ. 4, 5 ಅಂತ ಹೇಳಿದ್ನಲ್ಲ ನಾನು. ಅಲ್ಟಿಮೇಟ್ ಸ್ಟ್ರೆಂತ್ 510 to 610 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡ್ ಅಂಡ್ ಈಲ್ಡ್ ಸ್ಟ್ರೆಂತ್ 360 per ನ್ಯೂಟನ್ ಮಿಲಿಮೀಟರ್ ಸ್ಕ್ವೇರ್ಡ್ ಪರ್ ಮಿನಿಟ್. ಇನ್ನು ನೆಕ್ಸ್ಟ್ ಡಿಜಿಟ್ ಇಲಾಂಗೇಷನ್ ಇಂಪ್ಯಾಕ್ಟ್, ಇಲಾಂಗೇಷನ್ 20% ಮಿನಿಮಮ್, ಅದು ನಂಬರ್ ಕೊಟ್ಟಿದ್ದಾರೆ ಡಿಜಿಟ್, ಆ ಡಿಜಿಟ್ ನೋಡ್ಕೊಂಡು ಹೇಳ್ತೀವಿ. ಅದು ಇಂಪ್ಯಾಕ್ಟ್ 27 ಜೌಲ್ಸ್ ಪರ್ ಮಿನಿಟ್ ಅಟ್ 30 ಡಿಗ್ರಿ -30 ಸೆಂಟಿಗ್ರೇಡ್. ಇನ್ನೊಂದು ಇಲ್ಲಿ 2 ಅಂತ ಕೊಟ್ಟಿದ್ದಾನೆ, ದಿಸ್ ಇಸ್ ದ ವೆಲ್ಡಿಂಗ್ ಪೊಸಿಷನ್, ಆಲ್ ಪೊಸಿಷನ್ ಎಕ್ಸೆಪ್ಟ್ ವರ್ಟಿಕಲ್ ಡೌನ್ ಅಂತ 2 ಅಂತ ಇದೆ. ನಾನು ಹಿಂದೆ ಹೇಳಿದ್ದೀನಿ, ಈಗ ತಾನೇ ಇದೆ. ಮತ್ತೆ 6 ಕೊಟ್ಟಿದ್ದಾನಲ್ಲ, ಇಲ್ಲೊಂದು ಡಿಜಿಟ್ ಇದೆ, ಇದು ವೆಲ್ಡಿಂಗ್ ಕರೆಂಟ್ ಅಂಡ್ ವೋಲ್ಟೇಜ್ ಕಂಡೀಷನ್. ಇದು ಡೈರೆಕ್ಟ್ ಕರೆಂಟ್ ಪಾಸಿಟಿವ್, ಸೊ 70 ವೋಲ್ಟ್ಸ್. ಸೊ ಇನ್ನೊಂದು ಇಲ್ಲಿ H1 ಅಂತ ಕೊಟ್ಟಿದ್ದಾನಲ್ಲ, H1 ಅಲ್ಲ, H1 ಹೈಡ್ರೋಜನ್ ಕಂಟ್ರೋಲ್ ಎಲೆಕ್ಟ್ರೋಡ್ಸ್ 15 ml ಮ್ಯಾಕ್ಸಿಮಮ್. H1 ಅಂದರೆ ಇನ್ಕ್ರೀಸ್ಡ್ ಮೆಟಲ್ ರಿಕವರಿ ಪರ್ಸೆಂಟೇಜ್, ಜೆ ಅನ್ನೋದು JKL ಅಂತ ಹೇಳಿದ್ನಲ್ಲ, ಜೆ ಅಂದ್ರೆ ಏನು, ಮೆಟಲ್ ರಿಕವರಿ. ಸೊ ಪರ್ಸೆಂಟೇಜ್ ಎಫಿಷಿಯನ್ಸಿ 110 to 129%. ಅದೇ ರೀತಿ ಲಾಸ್ಟ್ ಅಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾನೆ, ದಿಟ್ ಈಸ್ ರೇಡಿಯೋಗ್ರಫಿಕ್ ಕ್ವಾಲಿಟಿ ಆಫ್ ದ ಎಲೆಕ್ಟ್ರೋಡ್, ಎಲೆಕ್ಟ್ರೋಡ್ನ ಕ್ವಾಲಿಟಿ, ರೇಡಿಯೋಗ್ರಫಿಕ್ ಕ್ವಾಲಿಟಿ. ಸೊ ಇದು ಒಂದು ಎಕ್ಸಾಂಪಲ್. ಇದನ್ನ ಎಲೆಕ್ಟ್ರೋಡ್ನಲ್ಲಿ EB5426 H1JX, ದಿಸ್ ಇಸ್ ದ ಕೋಡಿಂಗ್. ಈ ಕೋಡಿಂಗ್ ಅನ್ನ ಯಾವ ರೀತಿ ನಾವು ಅರ್ಥೈಸ್ಕೊಂಡ್ವಿ, ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸಿರ್ತಕ್ಕಂಥದ್ದು. ಇ ಅಂದ್ರೆ ಏನು, ಬಿ ಅಂದ್ರೆ ಏನು, ಒಂದೊಂದು ಡಿಜಿಟ್ಗೆ ಒಂದೊಂದು ಮೀನಿಂಗ್ ಇರುತ್ತೆ, ಅರ್ಥ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ಅದರದ್ದು ಕವರಿಂಗ್ ಏನು, ಟೈಪ್ ಆಫ್ ಕವರಿಂಗ್ ಏನು, ಸ್ಟ್ರೆಂತ್ ಏನು, ಇಲಾಂಗೇಷನ್ ಪ್ರಾಪರ್ಟೀಸ್ ಏನು, ವೆಲ್ಡಿಂಗ್ ಪೊಸಿಷನ್ಸ್ ಏನು, ವೆಲ್ಡಿಂಗ್ ಕರೆಂಟ್ ಯಾವ ಥರ, ಅದು ಹೈಡ್ರೋಜನ್ ಯಾವ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ಸು, ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ಸ್ H1 H2 H3, ಮೆಟಲ್ ರಿಕವರಿ ಪರ್ಸೆಂಟೇಜ್ ಎಷ್ಟು, ಅದರ ಕ್ವಾಲಿಟಿ ಆಫ್ ಎಲೆಕ್ಟ್ರೋಡ್ ಏನು. ಇದು ಈ ಕೋಡಿಂಗ್ನಲ್ಲಿ ನಾವು ತಿಳ್ಕೊಳ್ತಕ್ಕಂಥ. ದಿಸ್ ಇಸ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಎಲೆಕ್ಟ್ರೋಡ್ EB5426 H1JX. ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಕ್ಲಾಸಿಫಿಕೇಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಸಿಂಪಲ್ ಒಂದು 6 ಲೆಟರ್ ಕೊಟ್ಟಿದ್ದಾನೆ. ER4211. ER ಅಂತಕ್ಕಂಥದ್ದು ಕವರ್ಡ್ ಎಲೆಕ್ಟ್ರೋಡ್ ಅಂತ ಅರ್ಥ. ಕವರ್ಡು ಎಕ್ಸ್ಟ್ರೂಷನ್ಸ್ ಎಲೆಕ್ಟ್ರೋಡು ಎರಡೂ ಆಗುತ್ತೆ. ಇನ್ನು ಆರ್ ಅಂತ ಕೊಟ್ಟಿದ್ದಾನೆ. ಆರ್ ಅಂದರೆ ರೊಟೈಲ್ ಕವರಿಂಗ್, ಟೈಪ್ ಆಫ್ ಕವರಿಂಗ್. ಸ್ಟ್ರೆಂತ್ ಚಾರಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾನೆ, 4ನೇ ಡಿಜಿಟ್ 410 to 510 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡು. 2 ಅನ್ನೋದು ಇಲಾಂಗೇಷನ್ಸ್ ಅಂಡ್ ಇಂಪ್ಯಾಕ್ಟ್ ಪ್ರಾಪರ್ಟೀಸ್. 1 ಅನ್ನೋದು ವೆಲ್ಡಿಂಗ್ ಪೊಸಿಷನ್ಸ್, ಆಲ್ ಪೊಸಿಷನ್ಸ್. 1 ಅಂದರೆ ಆಲ್ ಪೊಸಿಷನ್ಸ್. ಮತ್ತೆ ಲಾಸ್ಟ್ ಅಲ್ಲಿ 1 ಅಂತ ಕೊಟ್ಟಿದ್ದಾನೆ, ದಿಸ್ ಇಸ್ ವೆಲ್ಡಿಂಗ್ ಕರೆಂಟ್ ಅಂಡ್ ವೋಲ್ಟೇಜ್ ಕಂಡೀಷನ್, D ± ಅಂಡ್ A 50 amps 50. ಸೊ ಲೈಕ್ ದಟ್ ನಾವು ಈ ಕೋಡಿಂಗ್ ಅನ್ನ ಎಲೆಕ್ಟ್ರೋಡ್ ನಲ್ಲಿ ಏನ್ ಮಾಡ್ಬೇಕು, ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಇನ್ನೊಂದು AWS ಕೋಡಿಫಿಕೇಶನ್ಸ್ ಅಂದ್ರೆ ಅಮೇರಿಕನ್ ವೆಲ್ಡಿಂಗ್ ಸೊಸೈಟಿ ಅಥವಾ ವೆಲ್ಡರ್ ಸೊಸೈಟಿ ಅಂತ ಕರಿತೀವಿ. ಈ AWS ಅಮೇರಿಕನ್ ವೆಲ್ಡಿಂಗ್ ಸೊಸೈಟಿ ಕೋಡಿಫಿಕೇಶನ್ಸ್ ಆಫ್ ಕಾರ್ಬನ್ ಸ್ಟೀಲ್ ಅಂಡ್ ಲೋ ಅಲಾಯ್ ಸ್ಟೀಲ್ ಕೋಟೆಡ್ ಎಲೆಕ್ಟ್ರೋಡ್ಸ್ ಯಾವ ರೀತಿ ಇದೆ, ಇದಕ್ಕೆ ಒಂದು ಚಾರ್ಟ್ ಅನ್ನ ಅವನು ಕೊಟ್ಟಿದ್ದಾನೆ. ದ ಚಾರ್ಟ್ ಒನ್ ಶೋಸ್ ದಿ ಡೀಟೇಲ್ಸ್ ಆಫ್ AWS ಕೋಡಿಂಗ್ ಆಫ್ ಎನ್ ಎಲೆಕ್ಟ್ರೋಡ್. ಇಲ್ಲಿ ಇವತ್ತು ನೋಡಿ ಚಾರ್ಟ್. ಇದು AWS ಕೋಡಿಫಿಕೇಶನ್ಸ್ ಆಫ್ ಕಾರ್ಬನ್ ಸ್ಟೀಲ್ ಅಂಡ್ ಲೋ ಅಲಾಯ್ ಸ್ಟೀಲ್ ಕೋಟೆಡ್ ಎಲೆಕ್ಟ್ರೋಡ್ಸ್. ಇನ್ ದ ಚಾರ್ಟ್ E ಸ್ಟ್ಯಾಂಡ್ಸ್ ಫಾರ್ ವಾಟ್, ಎಲೆಕ್ಟ್ರೋಡ್. ನೋಡಿ E ಏನೇನು ಹೇಳ್ತಾ ಇದ್ರಲ್ಲಿ, ಎಲೆಕ್ಟ್ರೋಡ್. ಇಟ್ ಮೀನ್ಸ್ ದಟ್ ಇಟ್ ಈಸ್ ಎ ಸ್ಟಿಕ್ ಎಲೆಕ್ಟ್ರೋಡ್. ಇಟ್ ಈಸ್ ಎ ಸ್ಟಿಕ್ ಎಲೆಕ್ಟ್ರೋಡ್. ಈಗ ಒಂದನ್ನ ಹೇಳ್ತೀವಿ ನಾವು. ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಲೆಟ್ರು ಏನನ್ನ, ದ ಫಸ್ಟ್ 2 ಡಿಜಿಟ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಡೆಸಿಗ್ನೇಟ್ ದ ಮಿನಿಮಮ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ವೆಲ್ಡ್ ಮೆಟಲ್ ದಟ್ ದ ಎಲೆಕ್ಟ್ರೋಡ್ ವಿಲ್ ಪ್ರೊಡ್ಯೂಸ್. ಮಿನಿಮಮ್ ಟೆನ್ಸೈಲ್ ಫಸ್ಟ್ 2 ಡಿಜಿಟ್ ನೋಡಿ. ಇಲ್ಲಿ ಫಸ್ಟ್ ಡಿಜಿಟ್
ಇಲ್ಲೊಂದು ಡಿಜಿಟ್ ಸೆಕೆಂಡ್ ಡಿಜಿಟ್ ಇದೆಯಲ್ಲ, ಇವೆರಡು ಡಿಜಿಟ್. ಎರಡು ಡಿಜಿಟ್ ಏನು ಹೇಳುತ್ತೆ, ದ ಫಸ್ಟ್ 2 ಡಿಜಿಟ್ ಇಂಡಿಕೇಟ್ ದ ಟೆನ್ಸಾಯಿಲ್ ಸ್ಟ್ರೆಂತ್ ಆಫ್ ದ ಡಿಪಾಸಿಟೆಡ್ ವೆಲ್ಡ್ ಮೆಟಲ್ ಇನ್ 1000 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. PSI ಅಂದರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ಕರಿತೀವಿ. ಸೊ ಈಗ EN ಏನಂತ ಗೊತ್ತಾಯ್ತು ನಿಮಗೆ. ಫಸ್ಟ್ 2 ಡಿಜಿಟ್ ಏನು ಟೆನ್ಸಾಯಿಲ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತದೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಲೆಟರ್ಗೆ ಹೋಗೋಣ. ಸೊ ದ ಥರ್ಡ್ ಡಿಜಿಟ್ ಇಂಡಿಕೇಟ್, ನೋಡಿ ಇಲ್ಲಿದೆ ನೋಡಿ, ಥರ್ಡ್ ಡಿಜಿಟ್ ಇಂಡಿಕೇಟ್ ದ ವೆಲ್ಡಿಂಗ್ ಪೊಸಿಷನ್. ಈ ಥರ್ಡ್ ಡಿಜಿಟ್ ಇದೆಯಲ್ಲ, ಇದು ಏನನ್ನ ತೋರಿಸ್ತದೆ, 1 ಅಂದ್ರೆ ಆಲ್ ಪೊಸಿಷನ್, 2 ಅಂದ್ರೆ ಫ್ಲಾಟ್ ಅಂಡ್ ಹಾರಿಜಾಂಟಲ್, 3 ಅಂದ್ರೆ ಫ್ಲಾಟ್ ಅಂಡ್ ಡೌನ್ ಅಂಡ್ ಪೊಸಿಷನ್ಸ್. ಸೊ ದ ಥರ್ಡ್ ಡಿಜಿಟ್ ಇಂಡಿಕೇಟ್ಸ್ ದ ವೆಲ್ಡಿಂಗ್ ಪೊಸಿಷನ್ಸ್ ಆಫ್ ಫಾರ್ ಎಲೆಕ್ಟ್ರೋಡ್ಸ್. ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ತೋರಿಸುತ್ತೆ. ಇದು ಲಾಸ್ಟ್ ಡಿಜಿಟ್ ಇನ್ ದ ಕೋಡ್ ಇಂಡಿಕೇಟ್ಸ್. ಈ ಲಾಸ್ಟ್ ಡಿಜಿಟ್ ಅಂದ್ರೆ 4th ಡಿಜಿಟ್ ಅಂತ ಏನಿದೆಯೋ ಏನನ್ನ ತೋರಿಸ್ತದೆ, ಕೈಂಡ್ ಆಫ್ ಫ್ಲಕ್ಸ್ ಕೋಟಿಂಗ್, ಯಾವ ತರ ಫ್ಲಕ್ಸ್ ಅನ್ನ ಕೋಟ್ ಮಾಡಿದ್ದಾರೆ. ಸೊ 4th ಡಿಜಿಟ್ ಏನಿದೆ ಇಲ್ಲಿ 0 to 8 ನಂಬರ್ಸ್ ಅನ್ನ ಡಿಜಿಟ್ ಅನ್ನ ಕೊಟ್ಟಿರ್ತಾನೆ. 0 ಇದ್ರೆ ಸೆಲ್ಯುಲೋಸ್, ಸೋಡಿಯಂ ಆರ್ ಆಕ್ಸೈಡ್ ಮಿನರಲ್, 1 ಇದ್ರೆ ಸೆಲ್ಯುಲೋಸ್ ಪೊಟಾಸಿಯಂ, 2 ಇದ್ರೆ ಟಿಟೇನಿಯಂ ಸೋಡಿಯಂ, 3 ಇದ್ರೆ ಟಿಟೇನಿಯಾ ಪೊಟಾಸಿಯಂ, ಐರನ್ ಪೌಡರ್, ಲೋ ಹೈಡ್ರೋಜನ್ ಲೈಮ್ ಸೋಡಿಯಂ, ಲೋ ಹೈಡ್ರೋಜನ್ ಲೈಮ್ ಪೊಟಾಸಿಯಂ, ಐರನ್ ಆಕ್ಸೈಡ್ ಪ್ಲಸ್ ಐರನ್ ಪೌಡರ್, 8 ಇದ್ರೆ ಲೋ ಹೈಡ್ರೋಜನ್ ಲೈಮ್ ಪ್ಲಸ್ ಐರನ್ ಪೌಡರ್, 9 ಇದ್ರೆ ನಂಬರ್ ಲೆಫ್ಟ್ ಓವರ್ ಫಾರ್ ಪೆಕ್ಯುಲಿಯರ್ ಕೋಟಿಂಗ್. ದಿಸ್ ನಂಬರ್ ಇಸ್ ರೇರ್ಲಿ ಯೂಸ್ಡ್. ಯಾವುದನ್ನ 9 ಅಂತಕ್ಕಂಥ. ಸೊ ಇದು AWS ಕೋಡಿಫಿಕೇಶನ್ಸ್ ಆಫ್ ಎಲೆಕ್ಟ್ರೋಡ್. ಅಮೆರಿಕನ್ ವೆಲ್ಡರ್ ಸೊಸೈಟಿ ಏನಿದೆ ಅವರ ಒಂದು ಕೋಡಿಫಿಕೇಶನ್ಸ್ ನಲ್ಲಿ ಎಷ್ಟು ಯಾವ್ಯಾವ ಡಿಜಿಟ್ ಏನೇನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡಿ. ಇನ್ನು BS ಬ್ರಿಟಿಷ್ ಸ್ಟ್ಯಾಂಡರ್ಡ್ ಕೋಡಿಫಿಕೇಶನ್ಸ್ ಬೇರೆ ಇದೆ. ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ನೋಡಿದ್ವಿ ನಾವು. ಈ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಕೋಡಿಫಿಕೇಶನ್ಸ್ ಆಫ್ ಕಾರ್ಬನ್ ಸ್ಟೀಲ್ ಅಂಡ್ ಲೋ ಅಲಾಯ್ ಸ್ಟೀಲ್ ಕರ್ವ್ಡ್ ಎಲೆಕ್ಟ್ರೋಡ್ಸ್, ಅದಕ್ಕೆ BS 639 1976 ಈಕ್ವಲೆಂಟ್ ಟು ISO 2560. ಈ BS ಏನಿದೆ ಇದು ಯಾವುದಕ್ಕೆ ಈಕ್ವಲ್ ಅಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ 2560 ನಂಬರ್ ಅದು, ಅದಕ್ಕೆ ಈಕ್ವಲ್ ಯಾವುದು ಈ BS ಕೋಡಿಫಿಕೇಶನ್ಸ್. ಈ ಇದನ್ನು ಒಂದು ಸ್ವಲ್ಪ ನಾವು ಇಂಟರ್ಪ್ರಿಟೇಟ್ ಮಾಡೋಣ. ಸೊ ಆಸ್ ಸೋನ್ ಇನ್ ಚಾರ್ಟ್ 2, ಈ ಚಾರ್ಟ್ 2 ನಲ್ಲಿ E stands for what? E stands for covered MMA electrode. ಇಲ್ಲಿದೆ ನೋಡಿ, E ಅಂತ ಅನ್ನೋದನ್ನ ಇಲ್ಲಿ 1 ಅಂತ ಕೊಟ್ಟಿದ್ದೀವಿ ನಾವು. ಸೊ ದಿಸ್ ಇಸ್ ಕವರ್ಡ್ MMA electrode. ದೆನ್ ದ ಫಸ್ಟ್ 2 ಡಿಜಿಟ್ ನೋಡಿ, ನೆಕ್ಸ್ಟ್ ಫಸ್ಟ್ 2 ಡಿಜಿಟ್ ಇದೆ ಇಲ್ಲಿ. ದ ಫಸ್ಟ್ 2 ಡಿಜಿಟ್ ಇಂಡಿಕೇಟ್ ದ ಟೆನ್ಸೈಲ್ ಸ್ಟ್ರೆಂತ್ ಅಂಡ್ ಈಲ್ಡ್ ಸ್ಟ್ರೆಸ್. ನೋಡಿ ನೆಕ್ಸ್ಟ್ ಫಸ್ಟ್ 2 ಡಿಜಿಟ್ ಏನನ್ನ ತೋರಿಸುತ್ತೆ, ಟೆನ್ಸೈಲ್ ಸ್ಟ್ರೆಂತ್ ಮತ್ತೆ ಈಲ್ಡ್ ಸ್ಟ್ರೆಂತ್. ನೋಡಿ ಇಲ್ಲಿ ತೋರಿಸಿದೆ ನೋಡಿ, ಇಲ್ಲಿ E51 ಅಂತಿದೆಯಲ್ಲ, ಇಲ್ಲಿ E51 ಇದೆ, ಇಲ್ಲಿ E43 ಇದೆ. E51 ಅನ್ನೋದು ಟೆನ್ಸೈಲ್ ಸ್ಟ್ರೆಂತ್ 510 650 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡ್, ಈಲ್ಡ್ ಸ್ಟ್ರೆಂತ್ 360 E51 ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಈಗ ಫಸ್ಟ್ 2 ಡಿಜಿಟ್ ಆಯಿತು. ಈಗ ಥರ್ಡ್ 2 ಡಿಜಿಟ್ ಇದೆಯಲ್ಲ, ದ ನೆಕ್ಸ್ಟ್ 2 ಡಿಜಿಟ್ ಇಂಡಿಕೇಟ್ ದ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್. ನೋಡಿ ದ ನೆಕ್ಸ್ಟ್ 2 ಡಿಜಿಟ್ ಇದು 51 ಆಯ್ತಲ್ಲ, 51 ಆಯಿತು. ನೆಕ್ಸ್ಟ್ 33 ಇದೆ. ಇದನ್ನೇ ಏನು ತೋರಿಸ್ತದೆ ಈ 33 ಅನ್ನೋದು, ಇಲಾಂಗೇಷನ್ಸ್ ಮತ್ತೆ ಇಂಪ್ಯಾಕ್ಟ್ ಸ್ಟ್ರೆಂತ್ ಇಲ್ಲಿದೆ ನೋಡಿ. ಸೊ ಇಲಾಂಗೇಷನ್ ಇದರಲ್ಲಿ ನಿಮಗೆ 3 ಅಂತ ಕೊಟ್ಟಿದ್ದಾನಲ್ಲ, 3 ಮಿನಿಮಮ್ ಇಲಾಂಗೇಷನ್ ಪರ್ಸೆಂಟೇಜು 24. E43 ಇದೆ, ಇದು 51, 53 ಇದ್ರೆ 21, 51 ಇದ್ರೆ 21. ಮತ್ತೆ ಇಂಪ್ಯಾಕ್ಟ್ ವ್ಯಾಲ್ಯೂ -20 ಜೌಲ್ಸ್ ಡಿಗ್ರಿ ಸೆಂಟಿಗ್ರೇಡ್. ಸೊ ದಿಸ್ ಈಸ್ ಇಂಡಿಕೇಟ್ ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್. ನೆಕ್ಸ್ಟ್ 2 ಡಿಜಿಟ್ ಯಾವುದು 33 ಅಂತ ಇದೆಯಲ್ಲ, ದ ಲೆಟರ್ ಆಫ್ಟರ್ ದ ಫಸ್ಟ್ 4 ಡಿಜಿಟ್. ಈ 4 ಡಿಜಿಟ್ ಆಯ್ತಲ್ಲ, 1 2 3 4. ನೆಕ್ಸ್ಟ್ ಏನಿದೆ B ಅಂತ ಒಂದು ಲೆಟರ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಇದು ಏನು ಇಂಡಿಕೇಟ್ ಮಾಡ್ತದೆ, ಟೈಪ್ ಆಫ್ ಕವರಿಂಗ್. ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, A ಅಂದ್ರೆ ಆಸಿಡ್, AR ಅಂದ್ರೆ ಆಸಿಡ್ ರುಟೈಲ್, ಬೇಸಿಕ್, ಸೆಲ್ಯುಲೋಸಿಕ್, ಆಕ್ಸಿಡೈಸಿಂಗ್, ರುಟೈಲ್ ಮೀಡಿಯಂ ಕೋಟೆಡ್, ರುಟೈಡ್ ಹೆವಿ ಕೋಟೆಡ್. ಸೊ ಅದರ್ ಟೈಪ್. ಸೊ ನೆಕ್ಸ್ಟ್ 4 ಡಿಜಿಟ್ ಆದ್ಮೇಲೆ ಬರ್ತಕ್ಕಂಥ ಲೆಟರ್. ದ ಫಸ್ಟ್ 3 ಡಿಜಿಟ್ ಆಫ್ಟರ್ ದ ಲೆಟರ್ ಇಂಡಿಕೇಟಿಂಗ್ ದಿ ಟೈಪ್ ಆಫ್ ಕವರಿಂಗ್. ಟೈಪ್ ಆಫ್ ಕವರಿಂಗ್ ಅನ್ನ ತೋರಿಸು, ಯಾವ ತರ ಕವರಿಂಗ್ ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ನೋಡೋಣ. ಈಗ B ಆಯ್ತು, ಈಗ E ಗೊತ್ತಾಯ್ತು ನಿಮಗೆ, 51 ಗೊತ್ತಾಯ್ತು, 51 ಗೊತ್ತಾಯ್ತು, 33 ಗೊತ್ತಾಯ್ತು, B ಗೊತ್ತಾಯ್ತು. ಈಗ 160 ಅಂತ ಇದೆ, ಇದನ್ನ ನೋಡೋಣ. ಸೊ ಈ 160 ಅಂತ ಏನಿದೆ, ದ 4th ಡಿಜಿಟ್ ಆಫ್ಟರ್ ದ ಲೆಟರ್ ಇಂಡಿಕೇಟಿಂಗ್ ದಿ ಟೈಪ್ ಆಫ್ ಕವರಿಂಗ್. ಸೊ ದ ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ತೋರಿಸುತ್ತೆ. ಇದೇನಿದೆ ಇದು 160 ಅಂತಕ್ಕಂಥದ್ದು, ದಿಸ್ ಈಸ್ ಏನ್ ಇಂಡಿಕೇಟ್ ಮಾಡ್ತದೆ, ವೆಲ್ಡಿಂಗ್ ಪೊಸಿಷನ್ಸ್. ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ನೋಡಿ, ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ಇಲ್ಲಿ ಆಲ್ ಪೊಸಿಷನ್ಸ್
ಆಲ್ ಪೊಸಿಷನ್ ಎಕ್ಸೆಪ್ಟ್ ವರ್ಟಿಕಲ್ ಡೌನ್ 1 2 3 4 6 ಅಂತ ಕೊಟ್ಟಿದ್ದಾನೆ. ಫ್ಲಾಟ್ ವರ್ಟಿಕಲ್ ಅನ್ನೋದನ್ನು ತೋರಿಸುತ್ತೆ. ಸೊ ನೆಕ್ಸ್ಟ್ ಒನ್ ದ ಫಿಫ್ತ್ ಡಿಜಿಟ್ ಆಫ್ಟರ್ ದ ಲೆಟರ್ ಇಂಡಿಕೇಟಿಂಗ್ ದ ಟೈಪ್ ಆಫ್ ಕವರಿಂಗ್ ಇಟ್ ಇಸ್ ದ ಕರೆಂಟ್ ಅಂಡ್ ವೋಲ್ಟೇಜ್. ಕರೆಂಟ್ ಅಂಡ್ ವೋಲ್ಟೇಜ್ ಅನ್ನ ತೋರಿಸುತ್ತೆ. ನೋಡಿ ಇದು ಒನ್, ಈಗ ನೀವು ತಿಳ್ಕೊಂಡಲ್ವಾ, ಈಗ ಇಲ್ಲಿ ಕರೆಂಟ್ ಅನ್ನ ತೋರಿಸಿರ್ತಕ್ಕಂಥದ್ದು ಆಫ್ಟರ್ ದ ಫಿಫ್ತ್ ಡಿಜಿಟ್. ನೋಡಿ ಇಲ್ಲಿ ಬನ್ನಿ. ಸೊ ದಿಸ್ ಇಸ್ ದ ಕರೆಂಟ್ ಅಂಡ್ ವೋಲ್ಟೇಜ್ 7th ಅಂತ ಇದೆಯಲ್ಲ, ದಿಸ್ ಇಸ್ ದ ಕರೆಂಟ್. ಅದಕ್ಕೂ ಕೋಡ್ ಇದೆ. ಡೈರೆಕ್ಟ್ ಕರೆಂಟಾ, ಪಾಸಿಟಿವಾ, ನೆಗೆಟಿವಾ, ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟು, ಮಿನಿಮಮ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಫಿಫ್ತ್ ಡಿಜಿಟ್ ಆಫ್ಟರ್ ದ ಲೆಟರ್ ಇಂಡಿಕೇಟಿಂಗ್ ದ ಟೈಪ್ ಆಫ್ ಕವರಿಂಗ್. ಸೊ ಇನ್ನು ಲಾಸ್ಟ್ ಅಲ್ಲಿ ಒಂದಿದೆ, ಈ ಚಾರ್ಟ್ 2 ನಲ್ಲಿ ನಾವೀಗ ಏನನ್ನ ತಿಳ್ಕೊಂಡ್ವಿ, ಇಲ್ಲಿ 160 ಅಂತ ಇದೆಯಲ್ಲ, ದಿಸ್ ಇಂಡಿಕೇಟ್ ವಾಟ್ ಅಂದ್ರೆ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಅಂದ್ರೆ ಮೆಟಲ್ ರಿಕವರಿ, ಇಂಡಿಕೇಟ್ಸ್ ಹೈಡ್ರೋಜನ್ ಕಂಟ್ರೋಲ್ಡ್ ಲೆಸ್ ದೆನ್ ಇದು ಗ್ರೇಟರ್ ದೆನ್ 50 milligrams per 100 grams ಅಂತ. ಸೊ ದಿಸ್ ಈಸ್ ದಿ BS ಕೋಡಿಫಿಕೇಶನ್ಸ್ ಚಾರ್ಟ್. ಇದು ಚಾರ್ಟ್ 2 ನಲ್ಲಿ ಏನು ನೀವು ನೋಡಿದ್ರಿ, ಚಾರ್ಟ್ ಸೂಸರ್ ಎಲೆಕ್ಟ್ರೋಡ್ ಕೋಡಿಂಗ್ ವಿತ್ ಎಲೆಕ್ಟ್ರೋಡ್ ಎಫಿಷಿಯನ್ಸಿಯನ್ನು ನಾವು ಈಗ ಎಲೆಕ್ಟ್ರೋಡ್ ಎಫಿಷಿಯನ್ಸಿಯನ್ನು ನಾವು ತಿಳ್ಕೊಂಡ್ವಿ. ಇನ್ ದ ಕೇಸ್ ಆಫ್ ರುಟೈಲ್ ಕವರ್ಡ್ ಎಲೆಕ್ಟ್ರೋಡ್ಸ್ ಆದರೆ ದ ಡಿಜಿಟ್ ಇಂಡಿಕೇಟಿಂಗ್ ದ ಎಲೆಕ್ಟ್ರೋಡ್ ಎಫಿಷಿಯನ್ಸಿ ಆಫ್ಟರ್ ದ ಲೆಟರ್ ಇಂಡಿಕೇಟಿಂಗ್ ದ ಟೈಪ್ ಆಫ್ ಕವರಿಂಗ್ ವಿಲ್ ನಾಟ್ ಬಿ ಗಿವನ್ ಆಸ್ ಸೋನ್ ಇನ್ ದ ಚಾರ್ಟ್ 1. ಚಾರ್ಟ್ 1 ಅಲ್ಲಿ ಕೊಟ್ಟಿಲ್ಲ ರುಟೈಲ್ ಆದ್ರೆ. ನೋಡಿ ರುಟೈಲ್ ಅನ್ನ ಕೊಟ್ಟಿಲ್ಲ ಇಲ್ಲಿ, ಆದ್ರೆ ಇದ್ರಲ್ಲಿ ಕೊಟ್ಟಿದ್ದಾರೆ. ರುಟೈಲ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಯಾವುದು 2 ಡಿಜಿಟ್ ಆಫ್ಟರ್ 4 ಡಿಜಿಟ್ ಆದ್ಮೇಲೆ ಕೋಟಿಂಗ್ ಬಗ್ಗೆ ಕೊಟ್ಟಿದ್ದಾನೆ. ರುಟೈಲ್ ಕವರ್ಡ್ ಎಲೆಕ್ಟ್ರೋಡ್ಸ್ ಮಾತ್ರ. ಫಸ್ಟ್ ಚಾರ್ಟ್ 1 ಅಲ್ಲಿ ಕೊಟ್ಟಿಲ್ಲ, ಚಾರ್ಟ್ 2 ನಲ್ಲಿ ಕೊಟ್ಟಿದ್ದಾನೆ. ಚಾರ್ಟ್ 1 ಇರ್ತಕ್ಕಂಥದ್ದು AWS, ಚಾರ್ಟ್ 2 ಇರ್ತಕ್ಕಂಥದ್ದು BS. AWS ಅಂದ್ರೆ ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ, BS ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್. ಇಟ್ ಇಸ್ ಈಕ್ವಲ್ ಟು ISO 2560 ಸ್ಟ್ಯಾಂಡರ್ಡ್ಗೆ ಅನುಸಾರವಾಗಿ ಈ ಒಂದು ಚಾರ್ಟ್ ಇದೆ, ಚಾರ್ಟ್ 2 ಇದೆ. ಇನ್ನು AWS ನಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. 4 ಡಿಜಿಟ್ ಕೋಡಿಫಿಕೇಶನ್ಸ್. ಇದು ಎಲೆಕ್ಟ್ರೋಡ್ ಮೇಲೆ E6013 ಅಂತ ಕೊಟ್ಟಿದ್ದಾನೆ. E6013 ಅಂತ ಕೊಟ್ಟಿದ್ದಾನೆ. ಏನಿದು 4 ಡಿಜಿಟ್ ಕೋಡಿಫಿಕೇಶನ್ಸ್? E ಅಂದ್ರೆ ಎಲೆಕ್ಟ್ರೋಡು, ಅಂದ್ರೆ ಕವರ್ಡ್ ಎಲೆಕ್ಟ್ರೋಡು. E60 ಅನ್ನೋದು ಟೆನ್ಸೈಲ್ ಸ್ಟ್ರೆಂತ್ 60,000 pounds per square inch. 1 ಅಂತಕ್ಕಂಥದ್ದು ದಿಸ್ ಇಸ್ ಆಲ್ ಪೊಸಿಷನ್ಸ್ ಎಲೆಕ್ಟ್ರೋಡ್. ಇನ್ನೊಂದು ಟಿಟಾನಿಯಾ ಪೊಟ್ಯಾಸಿಯಂ. ಸೊ ಅದು ಕವರ್ಡ್ ಆಗಿರ್ತದಲ್ಲ, ಅದು ಕವರ್ ಆಸಿಡ್ ಬೇಸಿಕಾ ಅಂತ ಹೇಳಿದ್ನಲ್ಲ ನಾನು, ದಟ್. ಇನ್ನೊಂದು 4 ಡಿಜಿಟ್ ಆಯ್ತು. ಇಲ್ಲಿ 5 ಡಿಜಿಟ್ ಇದೆ ನೋಡಿ, 1 3 1 2 3 5 ಇದೆ ಇಲ್ಲಿ. ಮೊದಲನೇದು ಎಲೆಕ್ಟ್ರೋಡು, ಎರಡನೇದು ಟೆನ್ಸೈಲ್ ಸ್ಟ್ರೆಂತ್, ಮೂರನೇದು ಪೊಸಿಷನ್ಸ್, ನಾಲ್ಕನೇದು ಲೋ ಹೈಡ್ರೋಜನ್ ಲೈಮ್ ಪ್ಲಸ್ ಐರನ್ ಪೌಡರ್. ಸೊ ದಿಸ್ ಇಸ್ 5 ಡಿಜಿಟ್ ಕೋಡಿಫಿಕೇಶನ್ಸ್. To get the tensile strength of the weld in pounds per square inch, the number given here should be multiplied by 1000. ಈಗ ನಿಮ್ಗೆ ಇಲ್ಲಿ ನಂಬರ್ ಕೊಟ್ಟಿದ್ದಾನಲ್ಲ, ಟೆನ್ಸೈಲ್ ಸ್ಟ್ರೆಂತ್ 110 ಅಂತಿದೆಯಲ್ಲ, ಇದನ್ನ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಹಿಂದೆ ನೀವು ಏನಾದ್ರು ಕೊಟ್ಟಿರಿ, ಅಲ್ಲಿ ಈಗ 80 ಏನು ಕೊಟ್ಟಿದ್ರೆ 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಅಷ್ಟು ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚು ಬರುತ್ತೆ. ಸೊ ದಿಸ್ ಇಸ್ ಚಾರ್ಟ್ 2. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. BS ಅಥವಾ ISO ಅದು ಚಾರ್ಟ್ 2 ಇದು. E ಅಂದ್ರೆ ಇದು ಕವರ್ಡ್ MMA ಎಲೆಕ್ಟ್ರೋಡು. ಈ 51 ಅಂತ ನೆಕ್ಸ್ಟ್ ಡಿಜಿಟ್ ಏನಿದೆ, ಸೆಕೆಂಡ್ ಇದರಲ್ಲಿ ಏನಿದೆ, ಇದು ಟೆನ್ಸೈಲ್ ಸ್ಟ್ರೆಂತ್ ಮತ್ತೆ ಮಿನಿಮಮ್ ಈಲ್ಡ್ ಸ್ಟ್ರೆಸ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ 3 ಅಂತಕ್ಕಂಥದ್ದು ಇಲಾಂಗೇಷನ್ಸ್ ಅನ್ನ ತೋರಿಸುತ್ತೆ, ಮಿನಿಮಮ್ ಇಲಾಂಗೇಷನ್ ಮತ್ತೆ ಇಂಪ್ಯಾಕ್ಟ್ ವ್ಯಾಲ್ಯೂ, ಟೆಂಪರೇಚರ್ ಇಂಪ್ಯಾಕ್ಟ್ ವ್ಯಾಲ್ಯೂ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ಅದಾದ್ಮೇಲೆ B ಅಂತ ಇದೆಯಲ್ಲ, ಅದು ಕವರಿಂಗ್ ಅನ್ನು ತೋರಿಸುತ್ತೆ, ಆಸಿಡ್ ಬೇಸಿಕಾ ಸೆಲ್ಯುಲಾಸಿಕಾ ಆ ರೀತಿ. ನೆಕ್ಸ್ಟ್ 160 ಅಂತ ಇದೆಯಲ್ಲ, ಇದು ಎಫಿಷಿಯನ್ಸಿ ಆಫ್ ಎಲೆಕ್ಟ್ರೋಡ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ 2 ಅಂತ ಇದೆಯಲ್ಲ, ಇದು ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ 0 ಅಂತ ಇದೆಯಲ್ಲ, ಇದು ಕರೆಂಟ್ ಅಂಡ್ ವೋಲ್ಟೇಜ್ ಅನ್ನ ತೋರಿಸುತ್ತೆ. ಮತ್ತೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ H ಅಂತ ಇದೆಯಲ್ಲ, ಇಟ್ ಇಂಡಿಕೇಟ್ ಹೈಡ್ರೋಜನ್ ಕಂಟ್ರೋಲ್ಡ್ ಎಲೆಕ್ಟ್ರೋಡ್ ತೋರಿಸುತ್ತೆ. H1 H2 H3 ಅಂತ ಹೇಳಿದ್ನಲ್ಲ. ಸೊ ದಿಸ್ ಈಸ್ ಹೌ ದ ಕೋಡಿಫಿಕೇಶನ್ಸ್ ಕ್ಯಾನ್ ಬಿ ನಾವು ಅರ್ಥೈಸ್ಕೊಳ್ತೀವಿ, ಐಡೆಂಟಿಫೈ ಮಾಡೋದು ಯಾವುದು ಯಾವುದಕ್ಕೆ ಅಂತ ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಕವರ್ಡ್ ಎಲೆಕ್ಟ್ರೋಡ್ ಫಾರ್ MMA ಅಂದ್ರೆ ಮ್ಯಾನ್ಯುವಲ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಹ್ಯಾವಿಂಗ್ ಎ ರುಟೈಲ್ ಕವರಿಂಗ್ ಆಫ್ ಮೀಡಿಯಂ ಥಿಕ್ನೆಸ್ ಅಂಡ್ ಡಿಪಾಸಿಂಗ್ ವೆಲ್ಡ್ ಮೆಟಲ್ ವಿತ್ ದ ಫಾಲೋಯಿಂಗ್ ಮಿನಿಮಮ್ ಮೆಕಾನಿಕಲ್ ಪ್ರಾಪರ್ಟೀಸ್. BS 639.
ಟೆನ್ಸೈಲ್ ಸ್ಟ್ರೆಂತ್ 500 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡು, ಇಲಾಂಗೇಷನ್ 23%, ಇಂಪ್ಯಾಕ್ಟ್ ಎಲ್ಲ ಫಸ್ಟ್ ಹೇಳಿದ್ದಾನೆ ಅವನು 71 ಜೌಲ್ಸ್ ಅಟ್ 20 ಡಿಗ್ರಿ ಸೆಂಟಿಗ್ರೇಡ್, 37 joules at 0 degree centigrade and 20 joules at minus 20 degree centigrade. It may be used for welding in all position. It welds satisfactorily in alternating current with minimum open circuit voltage of 50 V and direct current with positive polarity. ನೋಡಿ ಇದನ್ನ ಕೊಟ್ಬಿಟ್ರೆ ಈಗ E43 ಆರ್ 13 ಅಂತ ಕೊಟ್ರೆ ಇಷ್ಟೆಲ್ಲ ಅರ್ಥ ಆದ್ರೆ ಟೆನ್ಸೈಲು, ಇಲಾಂಗೇಷನ್ಸು, ಇಂಪ್ಯಾಕ್ಟ್ ಸ್ಟ್ರೆಂತು ಎಲ್ಲವನ್ನು ಕೊಟ್ಟಿದ್ದಾನೆ. ಸೊ ಅಂಡ್ ದ ಕಂಪಲ್ಸರಿ ನೋಡಿ ಈಗ ಇ ಅಂತ ಏನು ಕೊಟ್ಟ, ಸೊ ಇದು ಕಂಪಲ್ಸರಿ ಪಾರ್ಟ್ ವುಡ್ ಬಿ E43 ಆರ್ ಇಷ್ಟು ಅಂತೂ ಇದ್ದೇ ಇರ್ತದೆ ಕಂಪಲ್ಸರಿ ಕೋಡಿಂಗ್ ನಲ್ಲಿ, ಕ್ಲಾಸಿಫಿಕೇಶನ್ಸ್ ನಲ್ಲಿ. ಸೊ ಈಗ ಇ ಅಂದ್ರೆ ಇಟ್ ಈಸ್ ಅ ಕವರ್ಡ್ ಎಲೆಕ್ಟ್ರೋಡ್ ಫಾರ್ ಮ್ಯಾನ್ಯುವಲ್ ಮೆಟಲ್ ಆರ್ಕ್ ವೆಲ್ಡಿಂಗ್. 43 ಅನ್ನೋದು ಟೆನ್ಸೈಲ್ ಸ್ಟ್ರೆಂತ್. ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್ ಈ 21 ಅಂತಕ್ಕಂಥದ್ದು ಇಲಾಂಗೇಷನ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್ ಅನ್ನು ತೋರಿಸುತ್ತೆ ನಂಬರು. ಆರ್ ಅಂದ್ರೆ ಕವರಿಂಗ್ ಅನ್ನು ತೋರಿಸುತ್ತೆ, 1 ಅಂತಕ್ಕಂಥದ್ದು ವೆಲ್ಡಿಂಗ್ ಪೊಸಿಷನ್ಸ್ ಅನ್ನು ತೋರುತ್ತೆ, 3 ಅಂತಕ್ಕಂಥದ್ದು ಕರೆಂಟ್ ಅಂಡ್ ವೋಲ್ಟೇಜ್ ಅನ್ನು ತೋರಿಸುತ್ತೆ. ದಿಸ್ ಈಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಕೋಡಿಫಿಕೇಶನ್. ಇನ್ನು ಎಕ್ಸಾಂಪಲ್ 2 ನಲ್ಲಿ ಕೊಟ್ಟಿದ್ದಾನೆ, an electrode for manual metal arc welding having a basic covering ಅಂತ ಇದರಲ್ಲಿ with high efficiency and depositing weld metal containing 8 ml of diffusible hydrogen per 100 gram of deposited weld metal with the following minimum mechanical properties. ಇಷ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ. yield stress 380 Newton per millimeter squared, tensile strength 560 Newton per millimeter squared, elongation 22%, impact strength ಕೊಟ್ಟಿದ್ದಾನೆ 47 joules at minus 20 degree centigrade with an impact value 28 joules at minus 20 degree centigrade, nominal efficiency 158%. It may be used for welding in all positions except vertical down direct current one. So vertical down direct current ನಲ್ಲಿ ಇದಿಲ್ಲ except. ಈಗ the complete classifications for the electrode would be therefore be and the compulsory part ಇದು E5133B1620H ಅಂತಿದೆ, ಆದರೆ ಕಂಪಲ್ಸರಿ ಪಾರ್ಟ್ ಅಂತ ಇರುತ್ತೆ ಇದರಲ್ಲಿ. ಈಗ E5133B ವರೆಗೆ ಕಂಪಲ್ಸರಿ ಪಾರ್ಟ್. ಈಗ ಇ ಅನ್ನೋದು ಗೊತ್ತು ನಿಮಗೆ, ಕವರ್ಡ್ ಎಲೆಕ್ಟ್ರೋಡು MMAW, 51 ಅನ್ನೋದು ಟೆನ್ಸೈಲ್ ಸ್ಟ್ರೆಂತ್, 33 ಅನ್ನೋದು ಇಲಾಂಗೇಷನ್ಸ್ ಅಂಡ್ ಇಂಪ್ಯಾಕ್ಟ್ ಸ್ಟ್ರೆಂತ್, ಬಿ ಅಂತಕ್ಕಂಥದ್ದು ಕವರಿಂಗು, ಬೇಸಿಕ್ ಮೆಟೀರಿಯಲ್ ಕವರಿಂಗು. ಸೊ 160 ಎಫಿಷಿಯನ್ಸಿ, 2 ಅಂತಕ್ಕಂಥದ್ದು ವೆಲ್ಡಿಂಗ್ ಪೊಸಿಷನ್ಸು, 0 ಕರೆಂಟ್ ಅಂಡ್ ವೋಲ್ಟೇಜು, ಎಚ್ ಅಂದರೆ ಹೈಡ್ರೋಜನ್ ಕಂಟ್ರೋಲ್. ಸೊ ಇದು ಎರಡನೇ ಎಕ್ಸಾಂಪಲ್ ನಾವು ಯಾವ ರೀತಿ ಈ ಒಂದು ಕೋಡಿಫಿಕೇಶನ್ಸ್ ಅನ್ನ, ಕೋಡಿಂಗ್ ಅನ್ನ, ಎಲೆಕ್ಟ್ರೋಡ್ ಕೋಡಿಂಗ್ ಅನ್ನ, ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ ಅನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಅದನ್ನ ಮಿನಿಮಮ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಎಷ್ಟಿರಬೇಕು ಅನ್ನೋದನ್ನ ಈ ಒಂದು ಎಕ್ಸಾಂಪಲ್ ಸಹಿತ ವಿವರಿಸಿರ್ತಕ್ಕಂಥದ್ದು. ಇಷ್ಟು ಮಕ್ಕಳೇ ಕೋಡಿಂಗ್ ಆಫ್ ಎಲೆಕ್ಟ್ರೋಡ್ ನಲ್ಲಿ ಇಂಪಾರ್ಟೆಂಟ್. ಇದನ್ನ ನೀವು ಯಾವುದೇ ಎಲೆಕ್ಟ್ರೋಡ್ ತಗೊಂಡ್ರೆ ಅದ್ರ ಮೇಲೆ ನಂಬರ್ ಇರುತ್ತೆ, ಆ ಎಲೆಕ್ಟ್ರೋಡ್ ಮೇಲೆ ಅಥವಾ ಬಾಕ್ಸ್ ಮೇಲೆ ಅದರದ್ದು ಮ್ಯಾನುಫ್ಯಾಕ್ಚರರು ಸ್ಟ್ಯಾಂಪ್ ಆಗಿರುತ್ತೆ, ಅದನ್ನು ನೋಡಿಕೊಂಡಾಗ ಇವೆಲ್ಲ ವಿವರಗಳು ನಮಗೆ ಗೊತ್ತಾಗುತ್ತೆ. ಯಾವ್ಯಾವ ಎಲೆಕ್ಟ್ರೋಡನ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಸ್ಟ್ರೆಂತ್ ಏನು, ಪೊಸಿಷನ್ಸ್ ಎಲ್ಲಿ ಬಳಸಬೇಕು, ಇದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಆಫ್ಟರ್ ಫೈನಲ್ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್. an electrode code as per Indian standard IS contains 2 letters followed by 4-digit number. What does the first digit of the code indicates? ನೋಡಿ, 2 ಲೆಟರ್ ಇದೆಯಂತೆ, followed by 4-digit number. What does the first digit of the code? Welding positions, tensile strength, percentage of elongations and welding current and voltage conditions ಅಂತ ಹೇಳುತ್ತೆ. ಸೊ IS ನಲ್ಲಿ 2 ಲೆಟರ್, 2 letters followed by 4-digit number. ಅದು ಏನನ್ನ ಹೇಳುತ್ತೆ? ಸೊ ಏನನ್ನ ಹೇಳುತ್ತೆ? ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ಸ್. ಏನನ್ನ ಹೇಳ್ತದೆ? ಪರ್ಸೆಂಟೇಜ್ ಆಫ್ ಇಲಾಂಗೇಷನ್ಸ್. ಇದನ್ನ ನೀವು ಅರ್ಥೈಸ್ಕೊಳ್ಬೇಕಾದ್ರೆ ಮತ್ತೊಂದ್ಸಲಿ ನಾನು ಏನು ಚಾರ್ಟ್ ಹಾಕಿ ನೋಡಿದ್ದೆ ಆ ಚಾರ್ಟ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಇದು ಸಿಗುತ್ತೆ ಈಸಿಯಾಗಿ. ಸೊ ಇವೆಲ್ಲ ಕ್ವಶನ್ಸ್ನ ಒಂದ್ಸಲ ನೀವು ಪ್ರಶ್ನೆಗಳು ಬಂದಾಗ ಆ ಚಾರ್ಟ್ ಅನ್ನ ಇಲ್ಲಿ ಓಪನ್ ಮಾಡಿ ನೋಡ್ಕೋಬೇಕು ನೀವು, ಅದು ಏನನ್ನ ಸೂಚಿಸ್ತಾ ಇದೆ ಅನ್ನೋದನ್ನ. ಸೊ ಎರಡನೇ ಪ್ರಶ್ನೆ ಬರೋಣ. ವಾಟ್ ಡಸ್ ದ ಥರ್ಡ್ ಡಿಜಿಟ್ ನಂಬರ್ 2 ರೆಪ್ರೆಸೆಂಟ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಎಲೆಕ್ಟ್ರೋಡ್ EB5426H1JX ಅಂತ ಇದೆ.
ಸೊ ಇದು ಏನು ಸೂಚಿಸುತ್ತೆ ನೋಡೋಣ. ಇದರಲ್ಲಿ ಏನು ಹೇಳ್ತಾನೆ, ಥರ್ಡ್ ಡಿಜಿಟ್ ನಂಬರ್ 2 ರೆಪ್ರೆಸೆಂಟ್ಸ್. ಥರ್ಡ್ ಡಿಜಿಟ್ ನಂಬರ್ ಇಲ್ಲಿ ಇದೆಯಲ್ಲ 2 ಅಂತ, ಇಲ್ಲಿ EB54 ಆದಮೇಲೆ 2 ಇದೆಯಲ್ಲ, ಇದು ಏನು ಇಂಡಿಕೇಟ್ ಮಾಡುತ್ತೆ? ಪೊಲಾರಿಟಿ, ವೆಲ್ಡಿಂಗ್ ಪೊಸಿಷನ್, ವೆಲ್ಡಿಂಗ್ ಕರೆಂಟ್, ಟೈಪ್ ಆಫ್ ಫ್ಲಕ್ಸ್ ಕೋಟಿಂಗ್, ಏನನ್ನ ಹೇಳುತ್ತೆ ಅದು? ಸೊ ದಟ್ ಈಸ್ ವೆಲ್ಡಿಂಗ್ ಪೊಸಿಷನ್ಸ್ 1 2 ವರ್ಟಿಕಲ್, ಫ್ಲಾಟ್, ಈ ಥರ ಹೇಳಿದ್ನಲ್ಲ. ಸೊ 2 ಅನ್ನೋದು ಏನು ಹೇಳುತ್ತೆ? ಥರ್ಡ್ ಡಿಜಿಟ್ ನಂಬರ್ 2, ಮೂರನೇ ಡಿಜಿಟ್ 2 ಅಂತಿದೆಯಲ್ಲ, ಇದು ವೆಲ್ಡಿಂಗ್ ಪೊಸಿಷನ್ಸ್ ಅನ್ನು ಸೂಚಿಸುತ್ತದೆ. AWS code, American Welder Society Code of Electrode, starts with the letter E followed by a 4-digit number. What does the third digit represent? AWS E ಇಂದ ಸ್ಟಾರ್ಟ್ ಆಗುತ್ತೆ, 4 ಡಿಜಿಟ್ ನಂಬರ್ ಇರುತ್ತೆ, ಅದರಲ್ಲಿ ಥರ್ಡ್ ಡಿಜಿಟ್, ಮೂರನೇ ಡಿಜಿಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಪೊಲಾರಿಟಿ, ವೆಲ್ಡಿಂಗ್ ಪೊಸಿಷನ್, ಟೈಪ್ ಆಫ್ ಫ್ಲಕ್ಸ್ ಕೋಟಿಂಗ್, ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ವೆಲ್ಡ್ಮೆಂಟ್. ವಿಚ್ ಇಸ್ ಕರೆಕ್ಟ್? ಎಸ್. ಯಾವುದೋ ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವೆಲ್ಡಿಂಗ್ ಪೊಸಿಷನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. In coding of electrodes, radiographic quality electrodes is indicated by the letters. ಲಾಸ್ಟ್ ಅಲ್ಲಿ ಬತ್ತು ನೋಡಿ X ಅಂತ. ಈ ರೇಡಿಯೋಗ್ರಫಿಕ್ ಕ್ವಾಲಿಟಿನ ಯಾವ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ? A, X, Y, Z. ಯಾವುದು? ಎಸ್, X. B is the correct answer. ಓಕೆ, ಇಲ್ಲಿವರೆಗೆ ಎಲೆಕ್ಟ್ರೋಡ್ ಕೋಡಿಂಗ್, ಕೋಡಿಫಿಕೇಶನ್ಸ್, ಇಂಡಿಯನ್ ಸ್ಟ್ಯಾಂಡರ್ಡು, ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ, AWS ಮತ್ತು BS ಅಂದರೆ ಇಟ್ ಈಸ್ ಈಕ್ವಲ್ ಟು ISO ಸ್ಟ್ಯಾಂಡರ್ಡ್. ಈ 3 ಕೋಡಿಫಿಕೇಶನ್ಸನ್ನು, ಚಾರ್ಟ್ಸನ್ನು ನಾನು ನಿಮಗೆ ಹೇಳಿದ್ದೀನಿ. ಸೊ ಮತ್ತೆ ಒಂದ್ಸಲಿ ಇದನ್ನು ನೀವು ಕೇಳಿ, ಒಂದು ಸಲ ಅಲ್ಲ 2 ಸಲ ನೋಡಬೇಕು. ಇದು ಇಂಪಾರ್ಟೆಂಟ್ ಲೆಸನ್ಸ್, ನಿಮ್ಗೆ ಅರ್ಥ ಆಗಬೇಕಾದ್ರೆ ಒಂದ್ಸಲಿನೇ ನೋಡೋದಾಗಲ್ಲ. ಆ ಚಾರ್ಟ್ ಇಟ್ಕೊಂಡು ಮತ್ತೆ ನೀವು ಒಂದ್ಸಲಿ ಇದನ್ನು ಕೇಳಿಸ್ಕೊಂಡ್ರೆ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಯಾವುದೇ ಎಲೆಕ್ಟ್ರೋಡ್ಸನ್ನು ನೀವು ನೋಡಿದ ತಕ್ಷಣ, ಅದ್ರ ಮೇಲಿರೋ ಕೋಡನ್ನು ನೋಡಿದ ತಕ್ಷಣ ಅದರದ್ದು ಎಲ್ಲ ಅಂಶಗಳು, ಆ ಕೋಡಿಫಿಕೇಶನ್ಸ್ ಏನಿದೆ, ಕೋಡಿಂಗ್ ಏನಿದೆ, ಆ ವರ್ಡ್ಗಳು, ಲೆಟರ್ಸು ಮತ್ತು ನಂಬರ್ಸ್, ಯಾವ್ಯಾವ ಲೆಟ್ರು ಯಾವ್ಯಾವ ನಂಬರ್ ಏನನ್ನ ಹೇಳುತ್ತೆ ಅನ್ನೋದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡನ್ನು ಮಾಡ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ನಲ್ಲಿ ಕೆಲವು ಪ್ರಶ್ನೆಗಳು ಬರ್ಬೋದು, ಅದನ್ನು ಕೂಡ ನಿಮಗೆ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಿ.